ನಮಸ್ತೆ ಸ್ನೇಹಿತರೆ, ಶುಭ ಮಧ್ಯಾಹ್ನ. ನಾವು ಕಳೆದ ತರಗತಿಯಲ್ಲಿ ಖಾಸಗಿ ಸಹಭಾಗಿತ್ವ PPP ಬಗ್ಗೆ ನಾವು ಮಾತಾಡ್ತಿದ್ವಿ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಬಗ್ಗೆ ಅಥವಾ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪಾರ್ಟಿಸಿಪೇಷನ್ ಈ ಬಗ್ಗೆ ನೋಡಿಕೊಂಡು ನಾವು ಮಾತಾಡ್ತಿದ್ವಿ. ಖಾಸಗಿ ಸಹಭಾಗಿತ್ವದಿಂದ ಆಗುವಂತಹ ಅನುಕೂಲಗಳು, ಅದರ ವಿವಿಧ ಮಾದರಿಗಳನ್ನ ಕುರಿತು ನಾವು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಆ ವಿಷಯವನ್ನ ಆಧಾರವಾಗಿಟ್ಕೊಂಡು ಮುಂದಿನ ವಿಷಯವನ್ನ ಚರ್ಚೆ ಮಾಡಲಿಕ್ಕೆ ಅಂತ ಇವತ್ತು ನಾವು ಚರ್ಚೆ ಮಾಡೋದಕ್ಕೆ ಮುನ್ನಡೆಯೋಣ. ಖಾಸಗಿ ಸಹಭಾಗಿತ್ವದ ಬೆಳವಣಿಗೆ ಕಾರಣ ಆಗಿರುವಂತಹ ಅಂಶಗಳು ಬಂದಾಗ ಉದಾರೀಕರಣದಿಂದಾಗಿ ಸರ್ಕಾರದ ಅನಪೇಕ್ಷಿತ ಹಸ್ತಕ್ಷೇಪವನ್ನ ಕಡಿಮೆ ಮಾಡುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ಗುಣಾತ್ಮಕತೆಯನ್ನ ಪ್ರಯತ್ನ ಪಡ್ತಿದ್ದೇವೆ ಅಥವಾ ಒಂದು ಉತ್ತಮವಾದಂತಹ ಕಾರ್ಯವನ್ನ ಅಥವಾ ಕೊಡುಗೆಯನ್ನು ನೀಡಲಿಕ್ಕೆ ಸಾಧ್ಯ ಆಗ್ತಿದೆ ಅಂದ್ರೆ ಖಾಸಗಿ ವಲಯದ ಪಾಲು ಬಹುಪಾಲಿದೆ. ಇವತ್ತು ತಾವು ತಗೊಂಡಿರುವಂತ ತಮ್ಮ ನಿಲುವುಗಳು ಬಹಳ ಸಹಾಯಕ್ಕೆ ಬರುತ್ತೆ. ಅದ್ರ ಜೊತೆಗೇನೆ ಸರ್ಕಾರೇತರ ಸಂಸ್ಥೆಗಳು, NGOಗಳು ಸಹ ಸರ್ಕಾರದ ಕಾರ್ಯಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಸಾಮಾಜಿಕವಾಗಿ ಇರುವಂತಹ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಪ್ರಯತ್ನ ಪಡ್ತಿದೆ. ನಮ್ಮೆಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ, ಶಿಕ್ಷಣದ ಪರಿಕಲ್ಪನೆ ಉಂಟಾಗಿದೆ ಸಮಾಜದಿಂದ. ಸಮಾಜವೇ ಶಿಕ್ಷಣವನ್ನ ರೂಪಿಸ್ತು. ಅದೇ ಶಿಕ್ಷಣ ಇವತ್ತು ಸಮಾಜವನ್ನ ಪುನರ್ ನಿರ್ಮಿಸುವಂತ ಕೆಲಸವನ್ನ ಮಾಡ್ತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಸಾಮಾಜಿಕ ಅಗತ್ಯಗಳನ್ನ ಬದಲಾಯಿಸಿದೆ. ಅದರ ಮತ್ತೊಂದು ಮಜುಲನ್ನ ನಮ್ಗೆ ತಂದು ಕೊಡ್ತಿದೆ. ಶಿಕ್ಷಣದ ಪರಿಕಲ್ಪನೆ, ಶಾಲೆಯ ಪರಿಕಲ್ಪನೆ ಹುಟ್ಟಿರೋದೇ ಸಮಾಜದಿಂದ. ಆ ಸಮಾಜವನ್ನ ಇವತ್ತು ಪುನರ್ ರೂಪಿಸುವಂತಹ ಕೆಲಸವನ್ನ ಶಿಕ್ಷಣ ಮಾಡ್ತಾ ಇದೆ. ಹಾಗಾಗಿ ಸಾಮಾಜಿಕ ಅಗತ್ಯತೆಗಳನ್ನ ಹೇಗೆ, ಏನು, ಯಾತಕ್ಕಾಗಿ, ಯಾವಾಗ, ಯಾವ ರೀತಿ ಸಾಧನೆ ಮಾಡ್ತೀವಿ, ಇವೆಲ್ಲದಕ್ಕೂ ಖಾಸಗಿ ಸಹಭಾಗಿತ್ವ ಇವತ್ತು ಸರ್ಕಾರದ ಕಣ್ಣನ್ನ ತೆರೆಸುವಂತ ಕೆಲಸವನ್ನ ಮಾಡುತ್ತೆ. ಯಾಕೆಂದ್ರೆ ಅದು ತಾನು ನೋಡುವಂತ ಗುಣಾತ್ಮಕತೆಯನ್ನ ಮಾಡಿದಾಗ ಅದೇ ರೀತಿಯಾದಂತ ಅಪೇಕ್ಷೆಗಳು ಸಾಮಾಜಿಕವಾಗಿ ಉಟ್ಕೊಳ್ಳಿಕ್ಕೆ ಕಾರಣ ಆಗುತ್ತೆ. ಹಾಗಂತ ಒಂದೇ ದಿವಸದಲ್ಲಿ ಆ ರೀತಿಯ ಗುಣಾತ್ಮಕತೆಯನ್ನ ಸರ್ಕಾರಿ ಸ್ವಾಮ್ಯಗಳ ತರ್ತೀವಿ ಅಂತ ಅಲ್ಲ, ಅದು ಕಾಲಕ್ರಮೇಣದಲ್ಲಿ ಆಗುವಂತ ಸಾಧ್ಯತೆಗಳು ಇರ್ತವೆ. ಆಗ ಯಾವಾಗ ಸರ್ಕಾರ ಅದನ್ನ ರೂಪಿಸಕ್ಕಾಗಲ್ವೋ ಖಾಸಗಿ ಸಹಭಾಗಿತ್ವವನ್ನ ಬಳಸ್ಕೊಂಡು ಸರ್ಕಾರ ತನ್ನ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಸುಧಾರಿಸಲಿಕ್ಕೆ ಸಾಧ್ಯ ಆಗ್ಬಹುದು ಅಂತ ಅನ್ಕೋತೀವಿ. ನಾವು ಕಳೆದ ತರಗತಿಯಲ್ಲಿ ಮಾತಾಡ್ತಿದ್ವಿ. ಅಜಿಂ ಪ್ರೇಮ್ಜಿ ಫೌಂಡೇಶನ್, ಪ್ರಥಮ್, ಇಂಥ ಹಲವಾರು ಸರ್ಕಾರೇತರ ಸಂಸ್ಥೆಗಳು, ಇವತ್ತು ಅಕ್ಷರ ಫೌಂಡೇಶನ್, ಹಲವಾರು SVYM ಇರ್ಬೋದು, ಈ ತರ ಸಂಸ್ಥೆಗಳು ಒಂದು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾವೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗುಣಾತ್ಮಕ ಶಿಕ್ಷಣಕ್ಕೆ ಕಾರಣ ಆಗಿದೆ. ಖಾಸಗಿ ವಲಯಗಳು ಬೆಳೆದಂತೆ ಶಿಕ್ಷಣದಲ್ಲಿ ಗುಣಾತ್ಮಕತೆಯನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಇವತ್ತು ಅದು ಸಾಧ್ಯವಾಗ್ಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಖಾಸಗೀಕರಣದ ಬಗ್ಗೆ ಇರುವಂತಹ ಕಾಳಜಿಯನ್ನು ನೋಡೋಣ. ದುರ್ಬಲ ವಿಭಾಗಗಳ ಪ್ರಾತಿನಿಧ್ಯದ ಅಡಿಯಲ್ಲಿ ಶೈಕ್ಷಣಿಕ ಸೌಲಭ್ಯಗಳ ವಿಸ್ತರಣೆಯು ಸಮಗ್ರವಾಗಿರಬೇಕು. ಜನಸಂಖ್ಯೆಯ ವ್ಯಾಪಕ ವಿಭಾಗಗಳನ್ನು ಒಳಗೊಳ್ಬೇಕು. ಅಂದ್ರೆ ಜನಸಂಖ್ಯೆ ದೇಶ ದಿನನಿತ್ಯ ಬೆಳೀತಾ ಇದೆ. ನಮ್ಮ ದೇಶದ ಜನಸಂಖ್ಯೆಗಳು ಹೆಚ್ಚಾಗ್ತವೆ. ಎಲ್ಲಾ ಜನಗಳಿಗೂ ತನ್ನ ಸೇವೆಯನ್ನ ಒದಗಿಸ್ಲಿಕ್ಕೆ ಸರ್ಕಾರದಿಂದ ಸಾಧ್ಯ ಆಗದೆ ಇದ್ದಾಗ ಅದಕ್ಕೆ ಪರ್ಯಾಯವಾಗಿ, ಅದಕ್ಕೆ ಪೂರಕವಾಗಿ ಖಾಸಗಿ ವಲಯವು ಕೆಲಸ ಮಾಡ್ಬೇಕಾಗತ್ತೆ. ಸಾಮಾಜಿಕ ಬದ್ಧತೆಯನ್ನ ಒಳಗೊಳ್ಬೇಕಾಗತ್ತೆ. ಆ ಉದ್ದೇಶದಿಂದ ಇವತ್ತು ಪ್ರತಿಯೊಂದು ಕಡೆಗೂ, ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಖಾಸಗಿ ವಲಯ ಕಾರ್ಯನಿರ್ವಹಿಸ್ತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಅದು ದುಬಾರಿ ಅನ್ನಿಸ್ಬೋದು, ವಾಣಿಜ್ಯೀಕರಣ ಅನ್ನಿಸ್ಬೋದು, ಆದರೆ ಅದು ಮಾಡುವಂತ ಸೇವೆ ಅತ್ಯಗತ್ಯವಾಗಿರುತ್ತೆ. ಅದು ವಾಣಿಜ್ಯಾತ್ಮಕವಾಗಿದ್ರೂ ಸಹ ಜನತೆಗೆ, ಪ್ರತಿಯೊಬ್ಬ ಜನರಿಗೆ ಸಿಗ್ಬೇಕು ಅಂದಾಗ ಅದರ ಅವಶ್ಯಕತೆ ಇರುತ್ತೆ. ಖಾಸಗಿ ಶಾಲೆಗಳು ಗುಣಮಟ್ಟದ ಶಿಕ್ಷಣ ನೀಡುತ್ತವೆ ಎಂದು ಸಾಮಾನ್ಯವಾಗಿ ನಂಬಲಾಗಿದೆ. ಅದು ನಮ್ಗೆ ವಾಸ್ತವ ಕಾಣಿಸುತ್ತೆ ಕೂಡ. ಹಾಗಾಗಿ ನಾವು ಹೆಚ್ಚು ಗುಣಾತ್ಮಕತೆಯನ್ನ, ಮಗುವಿನ ಸಂಪೂರ್ಣವಾದಂತ ಜವಾಬ್ದಾರಿನ ಶಿಕ್ಷಣ ಕ್ಷೇತ್ರ ಖಾಸಗಿ ವಲಯಗಳು ತಗೊಳ್ಳೋ ರೀತಿಗಳು ಇವತ್ತು ಅದನ್ನ ಪುಷ್ಟೀಕರಿಸ್ತವೆ. ಒಂದು ಮಗುವಿಗೆ ಕೊಡುವಂತ ಅದರ ಆದ್ಯತೆ, ಪ್ರಾಮುಖ್ಯತೆ ಇವೆಲ್ಲವೂ ಹೆಚ್ಚಾಗಿ ಖಾಸಗಿ ವಲಯದಲ್ಲಿ ಆಗಿದೆ.
ಗುಣಾತ್ಮಕ ಶಿಕ್ಷಣಕ್ಕೆ ಆದ್ಯತೆ ಅಂದ್ರೆ ಕ್ವಾಲಿಟೇಟಿವ್ ಆಗಿರುವಂತಹ ಶಿಕ್ಷಣ 1 to 1 ಇಂಪಾರ್ಟೆನ್ಸ್ ಒಂದು ಮಗುವಿಗೆ ಕೊಡುವಂತಹ ಪ್ರಾಧಾನ್ಯತೆಯನ್ನ ಪ್ರಾಮುಖ್ಯತೆಯನ್ನ ನಾವು ಖಾಸಗಿ ವಲಯದಲ್ಲಿ ಹೆಚ್ಚಾಗಿ ನೋಡ್ತಿದ್ದೇವೆ. ನಮಗೆ ಗೊತ್ತಿದೆ 1:35:1 ಒಬ್ಬ ಅಥವಾ 1:35 ಅಂದಾಗ ಒಬ್ಬ ಶಿಕ್ಷಕ 35 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ ಅನ್ನುವಂತಹ ಒಂದು ಮಾದರಿಯನ್ನು ನೋಡ್ತಿದ್ದೇವೆ. ಕೆಲವು ರಾಜ್ಯಗಳಲ್ಲಿ ಒಬ್ಬ ಶಿಕ್ಷಕ 40 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕನ ನೋಡ್ತೀವಿ. ಅದೇ ಖಾಸಗಿ ವಲಯಗಳಲ್ಲಿ ಒಬ್ಬ ಶಿಕ್ಷಕ 20 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ ಅನ್ನೋ ರೀತಿಯಾಗಿರುವಂತದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಪ್ರತಿಯೊಂದು ಮಗುವಿನ ಕಡೆಗೆ ಕೊಡುವಂತ ಆದ್ಯತೆಯನ್ನು ನಾವು ಹೆಚ್ಚಾಗಿ ಖಾಸಗಿ ವಲಯದಲ್ಲಿ ನೋಡ್ತೀವಿ. ಸರ್ಕಾರಿ ವಲಯದಲ್ಲಿ ಯಾಕೆ ಸಾಧ್ಯ ಆಗಲ್ಲ? ಇವತ್ತಿಗೂ ಸಹ ಏಕೋಪಾಧ್ಯಾಯ ಶಾಲೆಗಳು ಜೀವಂತವಾಗಿದ್ದಾವೆ. 1ನೇ ತರಗತಿಯಿಂದ 7ನೇ ತರಗತಿಯವರೆಗೂ ಅಥವಾ 8ನೇ ತರಗತಿಯವರೆಗೂ ಬೋಧಿಸಬೇಕಾಗಿರುವಂತ 1ರಿಂದ 5ನೇ ತರಗತಿಗೆ ಬೋಧಿಸಬೇಕಾಗಿರುವಂತ ಶಿಕ್ಷಕ ಒಬ್ಬರೇ ಆಗಿರ್ತಾರೆ. ಒಂದೇ ಕಡೆ ಎಲ್ಲಾ ಮಕ್ಕಳನ್ನ ಕೂರಿಸ್ತಾರೆ. ಅವ್ರಿಗೆ ಯಾವ ರೀತಿ ಗುಣಾತ್ಮಕ ಶಿಕ್ಷಣವನ್ನು ಕೊಡ್ಲಿಕ್ಕಾಗತ್ತೆ? ಹಾಗಾಗಿ ಖಾಸಗಿ ವಲಯಗಳು ಬೆಳೆದಾಗ 1 to 1 ಇಂಪಾರ್ಟೆನ್ಸ್ ಅನ್ನ ಕೊಡೋದಕ್ಕೆ ಪ್ರತಿಯೊಬ್ಬರಿಗೂ ನಾವು ಆದ್ಯತೆಯನ್ನ ಕೊಡ್ಲಿಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಗುಣಾತ್ಮಕ ಶಿಕ್ಷಣವನ್ನು ನಾವು ನೋಡ್ತಿದ್ದೇವೆ. ಶಿಕ್ಷಣದ ವಾಣಿಜ್ಯೀಕರಣ. ಶಿಕ್ಷಣವು ಇವತ್ತು ವಾಣಿಜ್ಯೀಕರಣವಾಗಿದೆ. ಅದೊಂದು ಬಂಡವಾಳ ಹೂಡಿಕೆ, ಅದೊಂದು ಲಾಭವಾಗಿ ಕಾಣುವಂತ ಮನಸ್ಥಿತಿಗೆ ಬಂದಿದ್ದೇವೆ ಇವತ್ತು. ನಾವೆಷ್ಟೇ ಇದಾದ್ರೂ ಜನಸಂಖ್ಯೆ ಬೆಳೀತಾ ಇದ್ರು ನಾವು ಹೆಚ್ಚಾಗಿ ಶಿಕ್ಷಣದ ವಾಣಿಜ್ಯೀಕರಣ ಆಗಿದ್ರು, ವ್ಯಾಪಾರೀಕರಣ ಆಗಿದ್ರು ಅದನ್ನ ಬಿಟ್ಟು ಬದುಕೋದಕ್ಕೆ ಸಾಧ್ಯ ಆಗಲ್ಲ. ಅನೇಕ ಖಾಸಗಿ ಸಂಸ್ಥೆಗಳು ಭಾರಿ ಶುಲ್ಕವನ್ನು ವಿಧಿಸ್ತವೆ. ಅದರ ವಿದ್ಯಾರ್ಥಿಗಳು ತಮ್ಮ ಹಣಕ್ಕೆ ಪೂರ್ಣ ಮೌಲ್ಯವನ್ನು ಪಡೆಯುವುದಿಲ್ಲ. ಏಕೆಂದರೆ ಅವರು ಮೂಲಸೌಕರ್ಯ ಅಧ್ಯಾಪಕರ ಮೇಲೆ ರಾಜಿ ಮಾಡಿಕೊಳ್ತಾರೆ ಮತ್ತು ಉತ್ತಮ ಶಿಕ್ಷಣವನ್ನು ನೀಡಲು ಅಗತ್ಯವಾದ ಸೌಲಭ್ಯಗಳು ಸೇವೆಗಳನ್ನು ಖಾತ್ರಿಪಡಿಸದೆ ಸಾಮೂಹಿಕ ಪ್ರವೇಶದಂತಹ ವಾಣಿಜ್ಯಕ್ಕಾಗಿ ಲಾಭದಾಯಕ ಕಾರ್ಯವಿಧಾನಗಳನ್ನ ರೂಪಿಸಬಹುದು. ಇಂತಹ ಸಂಸ್ಥೆಗಳು ಮುಖ್ಯವಾಗಿ ಹಣವನ್ನು ಟಂಕಿಸಿಕೊಳ್ಳಲು ಪ್ರಯತ್ನಿಸ್ತವೆ. ಅಂದ್ರೆ ಅವರ ಉದ್ದೇಶ ದುಡ್ಡನ್ನ ಮಾಡಬೇಕು ಅನ್ನೋದೇ ಆಗಿರುತ್ತೆ. ಇದು ನಾವು ಇದು ಖಾಸಗೀಕರಣವನ್ನ ನೋಡಿದೀವಿ. ನಾವು ಇದುವರೆಗೂ ನೋಡಿದ್ದು ಜಾಗತೀಕರಣ, ಉದಾರೀಕರಣ, ಅಂತಾರಾಷ್ಟ್ರೀಯೀಕರಣ ಮತ್ತು ಖಾಸಗೀಕರಣ. ಇವತ್ತಿನ ತರಗತಿ ಮುಂದುವರಿತಾ ನಾವು ಘಟಕ 14ರಲ್ಲಿ ನೋಡ್ತಿದ್ದೀವಿ ಗುಣಮಟ್ಟದ ಭರವಸೆ ಮತ್ತು ನಿರ್ವಹಣೆ. ಗುಣಮಟ್ಟದ ಭರವಸೆ ಅಂದಿದ ತಕ್ಷಣ ಶಿಕ್ಷಣದ ವಿವಿಧ ಹಂತಗಳಲ್ಲಿ ನಾವು ಯಾವ ಮಟ್ಟಿಗೆ ಗುಣಮಟ್ಟವನ್ನ ಸಾಧಿಸಿದ್ದೇವೆ, ಆ ಗುಣಮಟ್ಟದ ಸಾಧನೆಗಳನ್ನ ಮಾಡ್ಬೇಕಾದ್ರೆ ನಾವು ಇಟ್ಕೊಂಡಿರುವಂತ ಅಜೆಂಡಾಗಳೇನು, ಅದನ್ನ ಎಷ್ಟರ ಮಟ್ಟಿಗೆ ನಾವು ಸಾಧಿಸಿದ್ದೇವೆ. ಹಲವಾರು ಕಾರ್ಯಕ್ರಮಗಳು ಶಿಕ್ಷಣದ ವಿವಿಧ ಹಂತಗಳಲ್ಲಿ ಬಂದೋಗಿದ್ದಾವೆ. ಯೂನಿವರ್ಸಲೈಸೇಷನ್ ಆಫ್ ಎಲಿಮೆಂಟರಿ ಎಜುಕೇಶನ್ ಅಂತ ನೋಡಿದ್ವಿ. ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರೀಕರಣ. ಅದಾದ್ಮೇಲೆ ಯೂನಿವರ್ಸಲೈಸೇಷನ್ ಆಫ್ ಸೆಕೆಂಡರಿ ಎಜುಕೇಶನ್ ನೋಡಿದ್ವಿ, ಯೂಸ್ ಅಂತ. ಮಾಧ್ಯಮಿಕ ಶಿಕ್ಷಣದ ಸಾರ್ವತ್ರೀಕರಣ ಅಂತ. ಅದರ ನಂತರ ರೂಸಾ ನೋಡಿದ್ವಿ, ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ ನೋಡಿದ್ವಿ. ಅದ್ರ ಜೊತೆಗೆ ಯೂಸ್ ಅಂತ ಬಂದಿದ ತಕ್ಷಣನೇ ನಾವು ನೋಡ್ತೀವಿ RMS ನೋಡ್ತೀವಿ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ್ ನೋಡ್ತೀವಿ. ಬಹಳಷ್ಟು ಯೋಜನೆಗಳು ಬಂದಿರೋದು ಶಿಕ್ಷಣದ ವಿವಿಧ ಹಂತಗಳಲ್ಲಿ ಒಂದು ಗುಣಾತ್ಮಕ ಬದಲಾವಣೆಯನ್ನು ತರಬೇಕು ಅನ್ನೋದು ಅದರ ಮುಖ್ಯ ಉದ್ದೇಶ ಆಗಿತ್ತು. ಸೊ ಹಾಗಾಗಿಯೇ ಈ ಗುಣಮಟ್ಟವನ್ನ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಯಾವಾಗ ಕೊಡ್ತೀವಿ, ಯಾವಾಗ ಸಾಧಿಸ್ತೀವಿ ಅನ್ನೋದು ನಾವು ನೋಡ್ಕೋಬೇಕಿದೆ. ನಮ್ಗೆಲ್ರಿಗೂ ಗೊತ್ತಿದೆ ಸ್ನೇಹಿತರೆ, ನಾವು NCF 2005 ಬಂದಾದ್ಮೇಲೆ CCE ಬಗ್ಗೆ ಮಾತಾಡಕ್ಕೆ ಶುರುವಾದ್ವಿ, ಕಂಟಿನ್ಯೂಸ್ ಅಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್. NCF 2005 ಹೇಳ್ತು, ನೀವೆಲ್ಲ ಮೇಷ್ಟ್ರುಗಳಲ್ಲ, ಕೇವಲ ಮೇಷ್ಟ್ರುಗಳು ಅಂತ ನೀವು ಲೇಬಲ್ ಆಗಬೇಡಿ, ನೀವು ಸಹಾಯಕರು, ನೀವು ಫೆಸಿಲಿಟೇಟರ್ಸ್. ಮಗುವಿಗೆ ನೀವು ಸಹಾಯ ಮಾಡಿ ಮಗು ತನ್ನ ಜ್ಞಾನವನ್ನ ತಾನು ಕಟ್ಕೋತಾನೆ ಅನ್ನೋದು ಅದರ ಒಟ್ಟಾರೆಯಾಗಿರುವಂತ ಅಂಶ ಆಗಿತ್ತು. ಅದ್ರ ಜೊತೆಗೆ ಮಗುವನ್ನ NCF 2005 ಹೇಳುತ್ತೆ ಏನಂತ, 1ರಿಂದ 8ನೇ ಕ್ಲಾಸ್ ಓದುವಂತ ಮಕ್ಕಳು ಯಾರೂ ಸಹ ಅನುತ್ತೀರ್ಣರಾಗದಂತೆ, ಫೇಲ್ ಆಗದಂತೆ ಪಾಠ ಮಾಡಿ ಅಂತ. ನಾವೆಲ್ಲ ಮೇಷ್ಟ್ರುಗಳು ಅನ್ಕೊಂಡ್ಬಿಟ್ವಿ ಏನಂತ, ನಾವು 1ರಿಂದ 8ನೇ ಕ್ಲಾಸ್ ವರೆಗೂ ಯಾರನ್ನು ಫೇಲ್ ಮಾಡುವ ಹಾಗೆ ಇಲ್ಲ ಅಂತ. ಅದ್ರ ಉದ್ದೇಶ ಇದಿಷ್ಟು ಏನು, ಫೇಲ್ ಮಾಡಿ ಹಿಂದಕ್ಕೆ ಕಳಿಸೋ ಬದಲು ಆ ಮಗುವಿಗೆ ಒಂದು ಬ್ರಿಡ್ಜ್ ಕೋರ್ಸ್ ಮಾಡಿ ಮುಂದಿನ ತರಗತಿಗೆ ಕಳಿಸಿ 1 ತಿಂಗಳು ಸಮಯಾವಕಾಶ ತಗೊಂಡು ಇನ್ನೊಂದು ಪರೀಕ್ಷೆ ಕೊಡಿ, ಅವನನ್ನ ತೇರ್ಗಡೆ ಮಾಡಿ ಅಂತ. ಆದ್ರೆ ಮೇಷ್ಟ್ರುಗಳಾದ್ರೆ ನಾವು ಏನ್ ಮಾಡಿದ್ವಿ, ಫೇಲೇ ಮಾಡಬಾರ್ದು ಅನ್ನುವಂತ ವಿಚಾರಧಾರೆಗೆ ನಾವೇ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ವಿ. ಹಾಗಾಗಿ ಕ್ವಾಲಿಟಿ ಅನ್ನೋದು ಭರವಸೆ ಆಗಿ ಬರುತ್ತೆ ಅಂದ್ರೆ ನಾವು ಮಗುವಿಗೆ ವಿವಿಧ ಹಂತಗಳಲ್ಲಿ ಸಾಕಷ್ಟು ಕಲಿಕಾ ಅನುಭವಗಳನ್ನ ಒದಗಿಸಿ ಕೊಟ್ಟಾಗ ಅಲ್ಲಿ ಶಿಕ್ಷಣದ ಗುಣಮಟ್ಟವನ್ನ ನೋಡ್ತಾ ಹೋಗ್ತೀವಿ.
ಬೋಧನೆ ಮತ್ತೆ ಕಲಿಕೆಯ ವಾತಾವರಣವನ್ನ ನಾವೇ ಕಲಿಸ್ಬೇಕು ಅಂದ್ರೆ ಅನುಭವಗಳ ಮೂಲಕ. ಮಗು ಅನುಭವಕ್ಕೆ ಬರಬೇಕು, ಮಗು ಅದನ್ನ ಅನುಭವಿಸ್ಬೇಕು. ಆ ಅನುಭವಿಸುವಂತ ರೀತಿಯನ್ನ ಹೇಗೆ ಶಿಕ್ಷಕ ತರಗತಿಯಲ್ಲಿ ಕಟ್ಟಿಕೊಡ್ತಾನೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಆ ಗುಣಮಟ್ಟದ ಭರವಸೆಯನ್ನ ನೀಡಬೇಕಾಗಿ ಸರ್ಕಾರದ ಆದ್ಯ ಕರ್ತವ್ಯ. ಅಗತ್ಯವಾಗಿರುವಂತ ತರಬೇತಿಗಳನ್ನ, ಅಗತ್ಯವಾಗಿರುವಂತ ವಿಚಾರಗಳನ್ನ ತರಗತಿಯ ಬೋಧಕರಿಗೆ ತಲುಪುವಂತೆ ಮಾಡಬೇಕು. ಹಾಗಾಗಿಯೇ ಸರ್ಕಾರವು ಸಹ ವಿವಿಧ ಹಂತಗಳಲ್ಲಿ ಗುಣಮಟ್ಟವನ್ನ ಪರೀಕ್ಷೆ ಮಾಡಲಿಕ್ಕೆ ಒಂದಷ್ಟು ಅಂಗಸಂಸ್ಥೆಗಳನ್ನ ಇಟ್ಟಿದೆ. ಆ ಸಂಸ್ಥೆಗಳು ಯಾವ ಮಟ್ಟದಲ್ಲಿ ಇಂದು ನಮ್ಮ ಶಾಲೆಗಳು ಕಾರ್ಯನಿರ್ವಹಿಸ್ತಿದ್ದಾವೆ ಅನ್ನೋದನ್ನ ಪರೀಕ್ಷೆನೂ ಮಾಡ್ತವೆ. ಅದ್ರ ಜೊತೆಗೆ ಸರ್ಕಾರೇತರ ಸಂಸ್ಥೆಗಳು ಸಹ ಸರ್ಕಾರದ ಕಾರ್ಯಕ್ರಮಗಳ ಗುಣಮಟ್ಟಗಳನ್ನ ಪರೀಕ್ಷೆ ಮಾಡಲಿಕ್ಕೆ ಪ್ರಯತ್ನ ಪಡ್ತವೆ. ಹೌದು, ನನ್ನ ಕಳೆದ ತರಗತಿ ನಿಮ್ಗೆ ಬಳಸಿದ್ದೆ ಕೂಡ. ಪ್ರಥಮ್ ಅನ್ನುವಂತ ಸರ್ಕಾರೇತರ ಸಂಸ್ಥೆ ಅದು ಒಂದು ಸರ್ವೆ, ಒಂದು ಸಂಶೋಧನೆಯನ್ನು ಕೈಗೊಳ್ಳುತ್ತೆ. ಎಲಿಮೆಂಟರಿ ಎಜುಕೇಶನ್ SSC ಬಗ್ಗೆ ಅಂಗವಾಗಿ UEE ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರೀಕರಣ ಅಂತ ಹೆಂಗ್ ಕರಿತೀವೋ ಎಷ್ಟರ ಮಟ್ಟಿಗಾಗಿದೆ ಅಂತ. ನಾವು ಸಾರ್ವತ್ರೀಕರಣವನ್ನ 96% ಇವತ್ತು ಪ್ರಾಥಮಿಕ ಶಿಕ್ಷಣದಲ್ಲಿ ಮಗು ಎನ್ರೋಲ್ ಆಗತ್ತೆ, ದಾಖಲಾತಿ ಆಗತ್ತೆ. ಆದ್ರೆ ಮಗು ಅಲ್ಲಿ ಉಳ್ಕೋತಿಲ್ಲ, ಆಚೆ ಬರಕ್ ಶುರು ಆಗುತ್ತೆ. ಮಾಧ್ಯಮಿಕ ಹಂತದಲ್ಲೋ, ಉನ್ನತ ಪ್ರೌಢ ಪಾಠ ಹಂತದಲ್ಲೋ, ಅಥವಾ ಪದವಿಗೆ ಹೋಗ್ದೇನೆ ಇರ್ಬೋದು. ಈ ರೀತಿಯಾಗಿರುವಂತ ಹಂತವಾಗಿ ಎಲ್ಲಿ ಬೇಕಾದ್ರೂ ಮಗು ತನ್ನ ಶೈಕ್ಷಣಿಕತೆಯಿಂದ ಅಧ್ಯಯನದಿಂದ ವಿಮುಖನಾಗುವಂತ ಸಾಧ್ಯತೆ ಇರುತ್ತೆ. ಸೊ ಆ ವಿಮುಖನಾಗದಂತೆ ನಾವು ಕಾಪಾಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಅವನು ಯಾವುದೇ ಹಂತದಲ್ಲಿ ಅವನು ಪರಿಪೂರ್ಣವಾಗಿರುವಂತ ಶಿಕ್ಷಣವನ್ನ ಪಡೆದೇ ಮುಂದಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ಬೇಕು. ಹಾಗಾಗಿ ಭಾರತ ಸರ್ಕಾರವು ಬಹಳಷ್ಟು ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಜಾರಿಗೊಳಿಸ್ತು, ಅನುಷ್ಠಾನಗೊಳಿಸ್ತು. ಆ ಮೂಲಕ ಭರವಸೆಯಿಂದ ಗುಣಮಟ್ಟವನ್ನ ಸಾಧಿಸಬೇಕು ಅಂತ ಈಗಲೂ ಅವು ಚಾಲ್ತಿಯಲ್ಲಿದ್ದಾವೆ. ಬನ್ನಿ, ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಗುಣಮಟ್ಟವನ್ನ ಒಂದು ರೀತಿಯ ಇತರ ವಸ್ತುಗಳ ವಿರುದ್ಧ ಅಳೆಯಲಾದ ಯಾವುದೋ ಮಾನದಂಡ, ಯಾವುದೋ ಒಂದು ಶ್ರೇಷ್ಠತೆಯ ಪದವಿ ಅಂತ ಪರಿಭಾವಿಸುತ್ತೆ. ಅಂದ್ರೆ ನನ್ನ ಹತ್ರ ಒಂದು ಮೊಬೈಲ್ ಇದೆ ಅಂತ ಅನ್ಕೊಳ್ಳೋಣ, ನಾವೆಲ್ಲರೂ ಮೊಬೈಲ್ ಅನ್ನ ಯೂಸ್ ಮಾಡ್ತೀವಿ. ಆ ಮೊಬೈಲ್ ಅಲ್ಲಿ ಇರುವಂತ ಅಪ್ಲಿಕೇಶನ್ಸ್, ಆಪ್ಸ್ ಮತ್ತೊಂದು ಮೊಬೈಲ್ ಅಲ್ಲೂ ಇದೆ. ಅದ್ರ ಕ್ವಾಲಿಟಿ ಏನು? ಎಲ್ಲಾ ಅಂಶಗಳನ್ನ ಒಳಗೊಂಡಿದ್ರು ಅದಕ್ಕೊಂದು ಮೌಲ್ಯವನ್ನ ಇಟ್ಟಿದ್ದೀವಿ ನಾವು. ಒಂದೇ ರೀತಿಯಾದಂತ ಅಪ್ಲಿಕೇಶನ್ ಹೊಂದಿದ್ರು ಸಹ ಒಂದಕ್ಕೆ ಹೆಚ್ಚು ಮೌಲ್ಯ, ಇನ್ನೊಂದಕ್ಕೆ ಕಡಿಮೆ ಮೌಲ್ಯ ಇದೆ. ಯಾಕೆ? ಆ ವಸ್ತುವನ್ನ ನೋಡಿ ಆ ವಸ್ತುವಿನಿಂದ ಆಗುವಂತ ಬಾಳಿಕೆಯ ಮೇಲೆ ಆಧಾರವಾಗಿರುತ್ತೆ. ಸೊ ಹಾಗಾಗಿ ಯಾವುದೇ ಆಗಿರೋ ಒಂದು ವಸ್ತುವನ್ನ, ಅದರ ಮಾನಕವನ್ನ, ಅದರ ಶ್ರೇಷ್ಠತೆಯ ಮಟ್ಟವನ್ನ ಹೇಗೆ ನಾವು ನೋಡ್ತೀವಿ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗುತ್ತೆ. ಸೊ ನಾವು ಇದನ್ನ ತುಂಬಾ ಸೂಕ್ಷ್ಮವಾಗಿ ನೋಡ್ತಾ ಬಂದಾಗ, ಯಾವುದೇ ಒಂದು ಉತ್ಪನ್ನ ಆದಾಗ ದೋಷ ಮುಕ್ತವಾಗಿರುವಂತ ಉತ್ಪನ್ನಗಳನ್ನ ಉತ್ಪಾದಿಸ್ಬೇಕು ಅಂತ ಯೋಚನೆ ಮಾಡ್ತೀವಿ. ಯಾಕೆ? ಶಿಕ್ಷಣ ಒಂದು ಪ್ರಕ್ರಿಯೆಯಾಗಿದೆ. ಶಿಕ್ಷಣದ ಪ್ರಕ್ರಿಯೆಯಿಂದ ಒಂದು ಉತ್ಪನ್ನ ಆಚೆ ಬರುತ್ತೆ. ಆ ಉತ್ಪನ್ನವನ್ನ ಹೇಗೆ ನೋಡ್ತೀವಿ ನಾವು ಅನ್ನೋದು ಬಹಳ ಮುಖ್ಯ. ಇವಾಗ ನೋಡಿ, ಈಗ ನಮ್ಮ ರಾಜ್ಯದಲ್ಲೇ ತಗೊಂಡಾಗೂ ಸಹ SSLC ಅಥವಾ 10ನೇ ತರಗತಿ ಅಥವಾ PUC ತರಗತಿಗಳಲ್ಲಿ ಸೀನಿಯರ್ ಸೆಕೆಂಡರಿಗಳಲ್ಲಿ ಬರುವಂತ ಪಬ್ಲಿಕ್ ಎಕ್ಸಾಮ್ಗಳಲ್ಲಿ ಮಕ್ಕಳಿಗೆ ಬರೀಲಿಕ್ಕೆ ಕಷ್ಟಪಡ್ತವೆ. ಡಿಸ್ಕ್ರಿಪ್ಟಿವ್ ಆಗಿ ಬರೆಯುವಂತ, ವಿವರಣಾತ್ಮಕವಾಗಿ ಬರೆಯುವಂತ ಮಕ್ಕಳಿಗೆ ಕಷ್ಟ ಆಗ್ತದೆ. ಇನ್ನೊಂದು ಪ್ರಥಮೆ ಒಂದು ಸರ್ವೆ ಮಾಡಿದಂತ ಪ್ರಕಾರ 5ನೇ ತರಗತಿಯನ್ನ ತೇರ್ಗಡೆಯಾಗಿ 6ನೇ ತರಗತಿ ಬಂದಿರುವಂತ ಮಗುವಿಗೆ ತನ್ನ ಹೆಸರನ್ನ ಒಳಗೊಂಡಂತೆ ತನ್ನ ಕುಟುಂಬದ ಸದಸ್ಯರ ಹೆಸರನ್ನು ಸಹ ಬರೀಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆಗಿದ್ರೆ ಎಲ್ಲಿ ನಮ್ಮ ಕ್ವಾಲಿಟಿ? ಆಗಿನ ನಮ್ಮ ತರಗತಿಯಿಂದ ಆಚೆ ಬಂದಾಗ, ಶಿಕ್ಷಣದ ಪ್ರಕ್ರಿಯೆಗೆ ಒಳಪಟ್ಟು ಮಗು ಆಚೆ ಬಂದಾಗ ಅದೊಂದು ಅದ್ಭುತವಾಗಿರೋ ಉತ್ಪನ್ನ ಆಗಿರ್ಬೇಕು. ಯಾಕಾಗ್ತಿಲ್ಲ ಅನ್ನೋದನ್ನ ಪರೀಕ್ಷಿಸುವಂತ ಕೆಲಸವನ್ನ ನಾವು ಗುಣಮಟ್ಟದಲ್ಲಿ ನೋಡ್ತಾ ಹೋಗ್ತೀವಿ. ಕ್ವಾಲಿಟಿ ಅಸೆಸ್ ಮಾಡ್ಬೇಕಾದ್ರೆ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ನಾವು ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಹೋಗೋಣ. ಮತ್ತೆ ಯಾವುದೇ ಉತ್ಪನ್ನವು ದೋಷ ಮುಕ್ತ ಅಂತ ನೋಡಿದಾಗ, ಒಂದು ಮಗು ತಾನು ಏನಾಗಿ ಒಂದು ಶಿಕ್ಷಣದ ಪ್ರಕ್ರಿಯೆ ಒಳಪಟ್ಟು ಆಚೆ ಬಂದಾಗ ಅವನೆಷ್ಟು ಸಮಾಜ ಉಪಯೋಗಿ ಆಗಿದ್ದಾನೆ ಅನ್ನೋದು ಸಹ ಬಹಳ ಮುಖ್ಯ ಆಗುತ್ತೆ. ಸರ್ಕಾರ ಅಥವಾ ಶಿಕ್ಷಣದ ಕರ್ತವ್ಯ ಒಂದು ಸುದೃಢವಾದ, ಒಂದು ಉತ್ತಮವಾದ ಉತ್ಪನ್ನವನ್ನ ಸೃಷ್ಟಿ ಮಾಡೋದೇ ಆಗಿದೆ.
ಆ ಸೃಷ್ಟಿಯನ್ನ ಮಾಡ್ಬೇಕಾದ್ರೆ ನಾವು ಅಂಥದ್ದೇ ವಸ್ತುಗಳನ್ನ ಕೊಡ್ಬೇಕಾಗತ್ತೆ, ಅಂಥದ್ದೇ ಏನ್ ಹೇಳ್ತೀವಿ ಇಂಗ್ರೀಡಿಯೆಂಟ್ಸ್, ಅಂಶಗಳನ್ನ ತುಂಬಬೇಕಾಗತ್ತೆ. ಈಗ ನಾನು ಬಳಸ್ತೇವೆ ಒಂದು ಮೊಬೈಲ್ ಅಲ್ಲಿ ಒಂದೇ ರೀತಿಯಾಗಿರುವಂತ, ಆದ್ರೆ ಅಲ್ಲಿ ಬರುವಂತ ಹೊರಗಡೆ ಇರುವಂತ ಉತ್ಪನ್ನಗಳು ಯಾವೆಲ್ಲ ಹಾಕಿದಾರೋ, ಯಾವೆಲ್ಲ ಚಿಪ್ ಇದೆಯೋ, ಬೇರೆ ಯಾವ ಕಂಪ್ನಿ ಚಿಪ್ ಹಾಕಿದಾರೋ, ಹೊರಗಡೆ ಇದು ಮಾಡ್ಬೇಕಾದ್ರೆ ಅಲ್ಲಿ ಕೊಟ್ಟಿರುವಂತ ಸೆಕ್ಯೂರಿಟಿ ಪ್ರೋಸೆಸ್ ಏನಿದೆಯೋ, ಎಲ್ಲವೂ ಮುಖ್ಯ ಆಗ್ತವೆ. ಹಾಗೆ ಮಗುವಿಗೆ ಯಾವೆಲ್ಲ ಅಂಶಗಳನ್ನ ನಾವು ನೀಡ್ಬೇಕಾಗತ್ತೆ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ನಗರಕ್ಕೂ ಗ್ರಾಮಕ್ಕೂ ಗ್ರಾಮೀಣಕತೆಗೂ ಇರುವಂತ ವ್ಯತ್ಯಾಸಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಗುಣಮಟ್ಟ ಅನ್ನೋದು ಒಂದು ವಸ್ತುವಿನ ಮೌಲ್ಯಗಳನ್ನ ನೋಡ್ತಾ ಹೋಗುತ್ತೆ, ಅದರ ಗುಣಮಟ್ಟವನ್ನ ನೋಡ್ತಾ ಹೋಗುತ್ತೆ, ಅದಕ್ಕೊಂದಷ್ಟು ಮಾನದಂಡಗಳನ್ನ ಇಟ್ಟು ನೋಡುತ್ತೆ. ಹಾಗಾಗಿ ವ್ಯಕ್ತಿಯು ಅಷ್ಟೇ, ಒಬ್ಬ ಇಂಡಿವಿಜುವಲ್ ಅಷ್ಟೇ, ತನ್ನ ಶಿಕ್ಷಣದ ಪ್ರಕ್ರಿಯೆಗೆ ಒಳಪಟ್ಟ ನಂತರ ಅವನ ಆಚೆ ಬಂದ್ಮೇಲೆ ಅವನೆಷ್ಟು ಯಾವ ರೀತಿ ಕಾಣ್ತಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾವು ಈಗ ಮೂಲಭೂತವಾಗಿ ತುಂಬಾ ಗಮನವನ್ನ ಕೇಂದ್ರೀಕರಿಸಿ ಶೈಕ್ಷಣಿಕ ವಲಯದಲ್ಲಿ ಗುಣಮಟ್ಟದ ಭರವಸೆ ಮತ್ತು ಯಾಂತ್ರಿಕ ರಚನೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಗುಣಾತ್ಮಕ ನಿಯಂತ್ರಣ ಮತ್ತು ಗುಣಾತ್ಮಕ ಭರವಸೆ ಪದಗಳ ಬಗ್ಗೆ ಯೋಚಿಸಿದಾಗ ಮಾರುಕಟ್ಟೆಯಲ್ಲಿ ಕಂಡುಬರುವ ಸರಕುಗಳು ಅಥವಾ ಉತ್ಪನ್ನಗಳ ಬಗ್ಗೆ ಅನಿವಾರ್ಯವಾಗಿ ಯೋಚಿಸುವುದಾಗಿದೆ. ಮತ್ತು ಬ್ರ್ಯಾಂಡ್ಗಳು ಅದನ್ನು ನಿರ್ವಹಿಸಲು ಹೇಗೆ ವಿಫಲವಾಗ್ತವೆ ಅಥವಾ ಯಶಸ್ವಿ ಆಗ್ತವೆ. ನಿಮ್ಮಲ್ಲಿ ಹೆಚ್ಚಿನವರು ನಂಬಿರುವುದಕ್ಕೆ ವ್ಯತಿರಿಕ್ತವಾಗಿ ಅಭ್ಯಾಸವಾಗಿ ಗುಣಮಟ್ಟದ ಮೌಲ್ಯಮಾಪನವನ್ನು ಮೊದಲು ಶಿಕ್ಷಣದಲ್ಲಿ ಪರಿಚಯಿಸಲಾಯಿತು. ಸೊ ಏನಾಗುತ್ತೆ, ಮಾರುಕಟ್ಟೆಯ ಸರಕುಗಳಿಗೆ ನಾನೊಂದು ತರಕಾರಿ ತಗೋತೀನಿ ಅಂದಾಗ ಅದ್ರ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ. ಸೊ ನಾವೊಂದು ಮಂಡಿಗೆ ಹೋಗಿದ್ದೀವಿ ಅಂದಾಗ ಒಂದೊಂದಕ್ಕೆ ಒಂದೊಂದು ರೈಟ್, ಒಂದು ಟೊಮೊಟೊ ಇರ್ಬೋದು ಅಥವಾ ಒಂದು ತರಕಾರಿ ಇರ್ಬೋದು, ಒಂದೇ ತರಕಾರಿಯ ಗುಣಾತ್ಮಕತೆಗೆ ತಕ್ಕಂತೆ, ಅದರ ಕ್ವಾಲಿಟಿಗೆ ತಕ್ಕಂತೆ ಅದು ಬೆಲೆಯನ್ನ ಪಡ್ಕೊಳ್ಳುತ್ತೆ. ಆ ಬೆಲೆಯನ್ನ ನಿರ್ಣಯ ಮಾಡ್ಬೇಕಾದ್ರೆ ಯಾವ ಬ್ರ್ಯಾಂಡ್ ಅಲ್ಲಿ ಅದಿದೆ, ಯಾವ ರೀತಿ ಯಶಸ್ವಿಯನ್ನ ಪಡೆಯುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಆದ್ರೆ ಇದನ್ನ ಶಿಕ್ಷಣಕ್ಕೆ ತಂದಾಗ ಅದರ ವ್ಯಾಪ್ತಿಯೇ ಬದಲಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಂದು ಮಗುವು ಒಂದಷ್ಟು ಚೇತನವನ್ನ ಒಳಗೊಂಡಿರುತ್ತೆ. ಯಾವ ಮಗುವೂ ಸಹ ಝೀರೋ ಅಲ್ಲ, ಶೂನ್ಯ ಅಲ್ಲ. ಪ್ರತಿಯೊಂದು ಮಗುವಿನಲ್ಲೂ ತನ್ನದೇ ಆದಂತ ಶಕ್ತಿ ಇರುತ್ತೆ. ಆ ಶಕ್ತಿಯನ್ನ ಗುರುತಿಸಿಕೊಳ್ಳುವಂತ ಕೆಲಸವನ್ನ ಶಿಕ್ಷಣ ಹೇಗೆ ಗುರುತಿಸುತ್ತೆ ಅನ್ನೋದು ನೋಡ್ಬೇಕಾಗತ್ತೆ. ನಾನು ಒಂದು ಉದಾಹರಣೆ ತಗೋತೀನಿ ನೋಡಿ. ಇವಾಗೆಲ್ಲ ಬಿರು ಬಿಸಿಲಿನ ಬೇಸಿಗೆ ಕಾಲ. ನಿಮ್ಮ ಅಕ್ಕಪಕ್ಕದಲ್ಲಿ ನೀವೆಲ್ಲರೂ ನೋಡಿ, ಒಂದು ಗರಿಕೆ ಗಿಡ ಇದೆ, ಗರಿಕೆ ಹುಲ್ಲು, ಆ ಗರಿಕೆ ಹುಲ್ಲೆಲ್ಲ ತುಳಿದು ಎಲ್ಲ ಹೊರಟೋಗಿರುತ್ತೆ. ಆ ಜಾಗದಲ್ಲಿ ಶೂನ್ಯ ಅನ್ಸಕ್ ಶುರುವಾಗುತ್ತೆ. ಇನ್ನೊಂದು 4-5 ತಿಂಗಳಲ್ಲಿ ಮತ್ತೆ ಮಳೆ ಬರುತ್ತೆ, 2-3 ತಿಂಗಳಲ್ಲಿ ಅದೇ ಜಾಗದಲ್ಲಿ ಮತ್ತೆ ಅದೇ ಗರಿಕೆ ಹುಲ್ಲು ಚಿಗುರುತ್ತೆ. ಚೈತನ್ಯ ಅನ್ನೋದು ಹೀಗೆ. ಈ ಶೈಕ್ಷಣಿಕ ವಲಯ ಗುಣಮಟ್ಟದ ಒಂದು ಪರಿಕಲ್ಪನೆ ಶುರುವಾಗಿತ್ತು ಬ್ರಿಟನ್ ನಲ್ಲಿ. ಅದರಲ್ಲೂ ಸ್ಕಾಟ್ಲ್ಯಾಂಡ್ ಅಲ್ಲಿ ಇದರ ಕಲ್ಪನೆ ಶುರುವಾಗುತ್ತೆ. ಅವತ್ತಿನ ಸರ್ಕಾರ, ಬ್ರಿಟಿಷ್ ಸರ್ಕಾರ ಶಾಲೆಯಲ್ಲಿ ನಿರೀಕ್ಷಕರನ್ನ ನೇಮಿಸೋದಕ್ಕೆ ಶುರುವಾಯಿತು. ಸೊ HMIE ಅನ್ನೋ ರೀತಿಯಾಗಿ ಆರ್ ಮೆಜೆಸ್ಟಿ ಇನ್ಸ್ಪೆಕ್ಟರೇಟ್ ಆಫ್ ಎಜುಕೇಶನ್, HMIE ಆರ್ ಮೆಜೆಸ್ಟಿ ಇನ್ಸ್ಪೆಕ್ಟರೇಟ್ ಆಫ್ ಎಜುಕೇಶನ್ ಎಂದು ಕರೆಯಲಾಗ್ತಿತ್ತು. ಅವರ ಮಹಿಮೆಯ ಪರಿಶೀಲನಾಧಿಕಾರಿಗಳು, ಅವರ ಶಿಕ್ಷಕರ ಶಕ್ತಿ ಎಷ್ಟಿದೆ, ಶಿಕ್ಷಕರು ಹೇಗೆ ನಿರ್ವಹಿಸ್ತಾರೆ, ತರಗತಿಯನ್ನು ಹೇಗೆ ನಿಭಾಯಿಸ್ತಾರೆ, ಇದನ್ನ ಅವರ ವಿಷಯಗಳು ಸಹ ಭಾರತದ ಶಿಕ್ಷಣದ ವ್ಯವಸ್ಥೆಯ ಮೇಲೆ ತಮ್ಮದೇ ಆದಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಅವರ ವಿಚಾರಧಾರೆಗಳು, ಅವರ ಚಿಂತನೆಗಳು, ಅವರ ಆಲೋಚನೆಗಳು ಶಿಕ್ಷಣದ ವಿವಿಧ ಹಂತಗಳಲ್ಲಿ ನಾವು ಯಥಾವತ್ತಾಗೊಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ನಮಗೆ ಸ್ವತಂತ್ರ ಬಂದು 77-78 ವರ್ಷ ಆಗ್ತಾ ಬಂತು. ಆದ್ರೂ ಸಹ ನಾವು ಇಂಗ್ಲಿಷ್ ಶಿಕ್ಷಣದ ಅಥವಾ ಬ್ರಿಟಿಷ್ ಶಿಕ್ಷಣದ ವ್ಯವಸ್ಥೆಯಿಂದ ಪರಿಪೂರ್ಣವಾಗಿ ಆಚೆ ಬಂದಿಲ್ಲ. ಇವತ್ತಿಗೂ ಸಹ ನಮ್ಮ ಶಿಕ್ಷಣ ವ್ಯವಸ್ಥೆ ಮೇಲೆ ಅದು ನಿಂತಿರೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ನೋಡ್ತಾ ಬಂದಾಗ ನೋಡಿ, ಸಾರ್ವಜನಿಕ ಮತ್ತು ಖಾಸಗಿ ಪ್ರಾಥಮಿಕ ಮಾಧ್ಯಮಿಕ ಶಾಲೆಗಳು, ಜೊತೆಗೆ ಶಿಕ್ಷಣ ಕಾಲೇಜುಗಳು, ಸಮುದಾಯ ಕಲಿಕೆ, ಸ್ಥಳೀಯ ಪ್ರಾಧಿಕಾರ, ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ತಪಾಸಣೆಗೆ ಜವಾಬ್ದಾರವಾಗಿವೆ. ಸೊ ಅಂತಹ ನೇಮಕಾತಿ ಅಗತ್ಯವು ಏಕೆ ಉದ್ಭವಿಸಿತ್ತು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ಯಾಕೆ ಬಂತು, ಯಾಕೆ ನಮಗೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಬೇಕು ಅನ್ನೋದು ಬಹಳ ತುಂಬಾ ಸೂಕ್ಷ್ಮವಾಗಿ ನಾವು ಅವಲೋಕಿಸ್ಬೇಕು. ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟೋ ವಾಗ್ವಾದಗಳು, ಎಷ್ಟೋ ವಾಗ್ಯುದ್ಧಗಳು ನಡೆದೋಗ್ಬಿಡ್ತವೆ.
ಆದ್ರೆ ಇದರ ಉದ್ದೇಶವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಹೃದಯ ವೈಶಾಲ್ಯತೆಯನ್ನ ಮೆರೆದ್ರೆ ಅಲ್ಲಿರುವಂತ ಅದರ ವಿಚಾರಗಳನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಬಂದು ಪರಿಶೀಲನಾಧಿಕಾರಿ ಒಬ್ಬರ ತಪ್ಪುಗಳನ್ನ ಎತ್ತಿ ಹಿಡಿಯೋದಲ್ಲ, ಒಬ್ಬ ಶಿಕ್ಷಕನಲ್ಲಿರುವಂತ ನಿಜ ಗುಣಗಳು. ನಾವು ತಪ್ಪು ಅಂತ ಹೇಳ್ಬೇಕು, ಅದರ ಅರ್ಥ ಅಲ್ಲ. ಅದರ ಅರ್ಥ ಆಮೇಲೆ ಯಾವ ಶಿಕ್ಷಕನಲ್ಲಿ ಇರುವಂತಹ ಕುಂದು ಕೊರತೆಗಳನ್ನ ಅಥವಾ ಬೋಧನಾ ತೊಂದರೆಗಳನ್ನ ಅಡೆತಡೆಗಳನ್ನ ಗುರುತಿಸ್ಬೇಕು, ಹೇಳ್ಬೇಕು. ಆದ್ರೆ ಒಬ್ಬರನ್ನ ಅವಹೇಳನ ಮಾಡೋ ತರ ಆಗ್ಬಾರ್ದು. ಹಾಗಾಗಿ ತುಂಬಾ ಸೂಕ್ಷ್ಮವಾಗಿ ಒಂದು ಈ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅನ್ನುವಂತ ಟೀಚರ್ ಅನ್ನುವಂತ ನಡುವೆ ಒಂದು ಬಾಂಧವ್ಯ ಬೆಳೆಯಬೇಕೆ ಹೊರತು ವಾಗ್ವಾದ ಆಗ್ಬಾರ್ದು. ಸೊ ಹಾಗಾಗಿ ಯಾವಾಗ್ಲೂ ಇದನ್ನ ತುಂಬಾ ಕಾನ್ಶಿಯಸ್ ಆಗಿ ನೋಡ್ತಾ ಹೋಗ್ಬೇಕಾಗತ್ತೆ. ಇವತ್ತಿಗೂ ಸಹ ಈ ಪರಿಶೀಲನೆಗಳು, ಈ ತಪಾಸಣೆಗಳು ನಿರಂತರವಾಗಿ ನಡೀತವೆ. ಶಿಕ್ಷಣದ ಒಟ್ಟು ಗುಣಮಟ್ಟದ ನಿರ್ವಹಣೆಯನ್ನು ಯಾರು ನಾವು ಶಿಕ್ಷಣದಲ್ಲಿ ಒಟ್ಟು ಗುಣಮಟ್ಟವನ್ನ ಇದು ಮಾಡ್ತಾ ಹೋಗ್ತೀವೋ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ಕೋಬೇಕಾಗತ್ತೆ. ಸೊ ಇದನ್ನ ವ್ಯವಸ್ಥಿತವಾಗಿ ನಾವು ಸ್ವಾಭಾವಿಕವಾಗಿ ನಾವು ಹೇಗೆ ಗ್ರಾಹಕರ ಶಿಕ್ಷಣ ಅಂತ ಬಂದಾಗ ನಾನು ಒಬ್ಬ ಗ್ರಾಹಕನಾಗಿ ನೋಡ್ತೀನ, ಅಥವಾ ನಾನೊಬ್ಬ ಶಿಕ್ಷಣ ವ್ಯವಸ್ಥೆಗೆ ಒಳಪಟ್ಟಾಗ ನನ್ನಲ್ಲಿ ಯಾವ ರೀತಿಯಾದಂತ ಸಂಘಟಿತವಾಗಿರುವಂತ ವಿಷಯಗಳು ಕಾಣಿಸ್ತವೆ. ಸೊ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ, TQMಗೆ, ಶಿಕ್ಷಣದ ಒಟ್ಟು ಗುಣಮಟ್ಟದ ನಿರ್ವಹಣೆ ಬಂದಾಗ. ಸೊ ಯಾವಾಗ ನಾವು ಉನ್ನತ ಗುಣಮಟ್ಟವನ್ನು ಸಾಧಿಸಕ್ಕೆ ಹೋಗ್ತೀವೋ ಆಗ ನಮ್ಮಲ್ಲಿ ಯಾವ ರೀತಿಯಾದಂತ ಪ್ರಯತ್ನಗಳನ್ನ ಮಾಡ್ಕೊಳ್ಳಲಾಗಿದೆ, ಯಾವ ರೀತಿಯಾದಂತ ಫಲಿತಾಂಶವನ್ನ ಪಡೆಯಕ್ಕೆ ಪ್ರಯತ್ನ ಪಡ್ತಿದ್ದೇವೆ, ಶಿಕ್ಷಣಕ್ಕೆ ಯಾವ ರೀತಿಯಾದಂತ ಸೇವೆಯನ್ನ ನೀಡ್ತಿದ್ದೇವೆ, ಮತ್ತೆ ಕಲಿಯುವವರಿಗೆ ಗುಣಮಟ್ಟದ ಕಲಿಕೆಯನ್ನ ಮಾಡಬೇಕು ಅಂತ ಹೊರಟಾಗ ಯಾವ ರೀತಿಯಾದಂತ ಶಿಕ್ಷಣವನ್ನ ಒದಗಿಸ್ತಿದ್ದೇವೆ, ಗುಣಮಟ್ಟವನ್ನ ಕಾಯ್ದುಕೊಳ್ಬೇಕಾದ್ರೆ ನಮ್ಮ ಜವಾಬ್ದಾರಿಗಳೇನಾಗಿದ್ದಾವೆ, ಕೇವಲ ಬೋಧನೆಯೇ ನಮ್ಮ ಗುರಿ ಆಗ್ಬೇಕಾ, ಬೋಧನೆಯ ಜೊತೆಗೆ ಮಕ್ಕಳಲ್ಲಿ ಆಗಿರುವಂತ ಬದಲಾವಣೆಗಳು, ವ್ಯತ್ಯಾಸಗಳು, ವರ್ತನಾ ಬದಲಾವಣೆಗಳು ಅಥವಾ ಮಾರ್ಪಾಡುಗಳು ಮುಖ್ಯ ಆಗ್ಬೇಕಾ, ಇವೆಲ್ಲವೂ ಸಹ ಮುಖ್ಯ ಆಗ್ತಾ ಹೋಗುತ್ತೆ. ಸೊ ಮಗುವಿಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಲ್ಲಿ ಒಂದಷ್ಟು ಕಲಿಕೆಯ ಕ್ರಮಗಳನ್ನ ಸುಲಭಗೊಳಿಸುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಸೊ ಉದಾಹರಣೆಗೆ ಇಗ್ನೋ ತಗೊಳ್ಳಿ, ಅಥವಾ ನಿಯೋಸ್, NIOS ನಿಯೋಸ್ ತಗೊಳ್ಳಿ. ಮತ್ತೆ ನೆಕ್ಸ್ಟ್ ಬೇರೆ ಇಂಥದ್ದೇ ಇರುವಂತ ಹಲವಾರು ವಿಶ್ವವಿದ್ಯಾಲಯಗಳು ಈ ನೆಲೆಯಲ್ಲಿ ಕೆಲಸ ಮಾಡ್ತವೆ. ನಾವು ಯೋಚನೆ ಮಾಡ್ಬೇಕು, ಒಂದು ಮಗುವಿಗೆ ಯಾವ ರೀತಿಯ ಕಲಿಕಾರ್ಥಿಗೆ ಉತ್ತಮ ಗುಣಮಟ್ಟದ ಕಲಿಕೆ ಅನುಭವ ಹೇಗೆ ಕೊಡ್ತೀವಿ ನಾವು ಅಂತ. ಕೇವಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿದ ಕ್ಷಣಕ್ಕೆ ನಾವು ಗುಣಮಟ್ಟದ ಶಿಕ್ಷಣವನ್ನ ಕೊಟ್ಟಿದ್ದೇವೆ ಅಂತ ಅಲ್ಲ. ಉತ್ತಮ ಮೂಲಭೂತ ಸೌಕರ್ಯಗಳ ಜೊತೆಗೆ ಮೂಲಭೂತವಾಗಿರುವಂತ ಕಲಿಕಾ ಬುನಾದಿಗಳನ್ನ ಹಾಕೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಮಕ್ಕಳಿಗೆ ಕಲಿಕೆಯ ವ್ಯಾಪ್ತಿಗೆ ಒಳಪಟ್ಟಾಗ ನಮ್ಯತೆ ಇದೆ, ಆ ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ ನಾನು ಯಾವಾಗ ಬೇಕಾದ್ರೂ ನನ್ನ ಶಿಕ್ಷಣವನ್ನ ಮುಂದುವರಿಸಲಿಕ್ಕೆ ಪ್ರಯತ್ನ ಪಡ್ಬೋದು. ಇದು ನಮ್ಗೆ ಬಹಳ ಮುಖ್ಯವಾಗಿ ಕಾಣಿಸುತ್ತೆ. ಇದ್ರ ಜೊತೆಗೆ ಒಂದೊಂದೇ ಹಂತವಾಗಿ ನಾವು ನೋಡ್ತಾ ಹೋಗೋಣ. ಸೊ ಶಾಲಾ ಶಿಕ್ಷಣ, ಶಾಲೆಯ ಮುಖ್ಯ ಉದ್ದೇಶವೆಂದರೆ ಶಿಕ್ಷಣವನ್ನ ನೀಡೋದು. ಅದು ವೃತ್ತಿಪರ, ನೈತಿಕ ಅಥವಾ ವಾಸ್ತವಿಕವಾಗಿದೆ. ಉದ್ದೇಶವನ್ನು ಪೂರೈಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಸರ್ಕಾರದ ಅನುದಾನಿತ ಅಥವಾ ಖಾಸಗಿಯಾಗಿರಲಿ, ಸರ್ಕಾರ ಅನುದಾನಿತ ಅಥವಾ ಖಾಸಗಿಯಾಗಿರಲಿ, ದಶಕಗಳ ಸಂಶೋಧನೆಯ ನಂತರ ಪ್ರಮಾಣಿತ ಪರೀಕ್ಷೆಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ಶಾಲೆಯ ವಿವಿಧ ಹಂತಗಳಲ್ಲಿ ಕಾರ್ಯನಿರ್ವಹಿಸುವ ಸಾಧನೆಯನ್ನು ಸಾಧಿಸಲು ನಿರ್ವಹಣೆಯು ಅಧ್ಯಾಪಕರೊಂದಿಗೆ ಸಮನ್ವಯ ಸಾಧಿಸಬೇಕು. ಇಲ್ಲಿ ಬೇರೆ ಹಂತಗಳಲ್ಲಿ ನೋಡ್ತಾ ಹೋಗ್ತೀವಿ. ಇವಾಗ ನಮ್ಮ ಕರ್ನಾಟಕದ ಶಾಲಾ ಶಿಕ್ಷಣ ವ್ಯವಸ್ಥೆ ಇರ್ಬೋದು. ಆ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಜೊತೆಗೆ ಮಕ್ಕಳಲ್ಲಿ ಉಂಟಾಗ್ತಿರುವಂತಹ ಯಾವ ರೀತಿಯಾದಂತ ಗುಣಾತ್ಮಕತೆ ಕಾಣಿಸ್ತದೆ. KSQAC, ಕರ್ನಾಟಕ ಸ್ಟೇಟ್ ಕ್ವಾಲಿಟಿ ಅಸೆಸ್ಮೆಂಟ್ ಕೌನ್ಸಿಲ್ ನೋಡ್ತಾ ಹೋಗ್ತೀವಿ. ಸೊ ಇದು ಬಂದಾಗ ನಾವು ಗುಣಾತ್ಮಕತೆಯನ್ನ ಇದು ಮಾಡ್ಲಿಕ್ಕೋಸ್ಕರ 8ನೇ ತರಗತಿ ಬಂದಿರುವಂತ ವಿದ್ಯಾರ್ಥಿಯಲ್ಲಿ ಯಾವ ರೀತಿಯಾದಂತ ಚೈತನ್ಯ ಇದೆ, ಶಕ್ತಿ ಇದೆ, ಸೊ ಇವೆಲ್ಲವನ್ನ ನಾವು ನೋಡ್ತಾ ಹೋಗ್ತೀವಿ.
ಸೊ ಹಾಗಾಗಿ ಸರ್ಕಾರ ಇರ್ಬೋದು, ಅನುದಾನಿತ ಇರ್ಬೋದು, ಖಾಸಗಿ ಇರ್ಬೋದು, ಎಲ್ಲವೂ ಪ್ರಮಾಣಿತ ಪರೀಕ್ಷೆಗಳನ್ನ ವಿನ್ಯಾಸಗೊಳಿಸಿದಾಗ ಹಂತವಾಗಿ ಗುಣಮಟ್ಟವನ್ನ ಖಚಿತಪಡಿಸಬೇಕು ಅಂತ ಪ್ರಯತ್ನ ಪಡ್ತವೆ. ನಮ್ಗೆ ಇವಾಗ ಪ್ರತಿ ವರ್ಷ ನಾವು ಬೆಂಗಳೂರಲ್ಲಿ ಇದ್ದೀವಿ. ಬೆಂಗಳೂರಿನಲ್ಲಿ BBMP ಶಾಲೆಗಳಿದಾವೆ. BBMP ಶಾಲೆಗಳಲ್ಲಿ ನಿರೀಕ್ಷಿತ ಫಲಿತಾಂಶ ಬರಲಿಲ್ಲ ಅಂದ್ರೆ, ಅಥವಾ ಎಷ್ಟೋ ಕಡೆಗಳಿಗೆ 0 ಫಲಿತಾಂಶ ಬರುತ್ತೆ, ಶೂನ್ಯ ಫಲಿತಾಂಶ, ಅಂತ ಶಾಲೆಯ ಶಿಕ್ಷಕರನ್ನ ತನ್ನ ವ್ಯಾಪ್ತಿಯ ಇತರ ಶಾಲೆಗಳಿಗೆ ವರ್ಗಾಯಿಸ್ತಾರೆ, ಅಥವಾ ಕೆಲವರನ್ನ ಕೆಲಸದಿಂದ ವಜಾಗೊಳಿಸ್ತಾರೆ. ಈ ರೀತಿ ಆಗ್ತಿದಾವೆ. ಹಾಗಿದ್ರೆ ಕ್ವಾಲಿಟಿ ಎಜುಕೇಶನ್ ಅಂತ ಬಂದಾಗ ನಾನು BBMP ಶಾಲೆಗಳನ್ನ ಮಾತ್ರವೇ ನಾನು ಯೋಚನೆ ಮಾಡ್ತಿಲ್ಲ. ಅದ್ರ ಜೊತೆಗೆ ಸರ್ಕಾರಿ ಅಥವಾ ಖಾಸಗಿ ಶಾಲೆಗಳನ್ನ ನೋಡ್ತಾ ಬಂದಾಗ ಅಲ್ಲಿ ತಮ್ಮ ಸಾಧನೆಯನ್ನ, ಶಿಕ್ಷಣದ ಶಾಲೆಯ ಸಾಧನಾ ಮಟ್ಟವನ್ನ ಗುರುತಿಸ್ಲಿಕ್ಕೆ ಹಲವಾರು ಪರೀಕ್ಷೆಗಳನ್ನ ನಾವು ನೋಡ್ತೇವೆ. ಇದು ನಮ್ಗೆ ಪರೀಕ್ಷೆಗಳ ಒಟ್ಟಾರೆಯಾಗಿ ನಾವೇನ್ ನೋಡ್ತೀವಿ, ಮಕ್ಕಳಲ್ಲಿ ನಾಯಕತ್ವದ ಗುಣ ಹೇಗೆ ಬೆಳೆದಿದೆ, ಕೇಂದ್ರ ತತ್ವಶಾಸ್ತ್ರ. ಆ ಕೇಂದ್ರ ತತ್ವಶಾಸ್ತ್ರ ಅಂದ ತಕ್ಷಣ ಆ ಶಾಲೆಯು ಅನುಸರಿಸುವ ಶೈಕ್ಷಣಿಕ ತತ್ವಶಾಸ್ತ್ರದ ಬುನಾದಿ ಏನು? ಶೈಕ್ಷಣಿಕ ತತ್ವಶಾಸ್ತ್ರ ಅಥವಾ ಕೇಂದ್ರ ತತ್ವಶಾಸ್ತ್ರ ಅಂದ್ರೆ ಶಾಲೆ ತಾನು ನಿರ್ವಹಿಸುವ, ತಾನು ಪಾಲಿಸುವಂತಹ ರೀತಿ ರಿವಾಜುಗಳು, ನೀತಿ ನಿಯಮಗಳು ಇವೆಲ್ಲವೂ ತತ್ವಶಾಸ್ತ್ರ ವ್ಯಾಪ್ತಿಯಲ್ಲಿ ಬಂದಿರ್ತವೆ. ಶಾಲಾ ನಿರ್ವಹಣೆ ನೋಡಿದಾಗಲೂ ಅಷ್ಟೇ ಶಾಲೆಯನ್ನ ಹೇಗ್ ನಿಭಾಯಿಸ್ತಾರೆ, ಹೇಗ್ ನಡೆಯುತ್ತೆ ಅಂತ. ನೆಕ್ಸ್ಟ್ ಸಿಬ್ಬಂದಿ ಸ್ಥಿರತೆ, ಗಮನ, ಯೋಜಿತ ಮತ್ತು ಉದ್ದೇಶಪೂರ್ವಕ ಕಾರ್ಯಕ್ರಮ, ಶೈಕ್ಷಣಿಕ ಯಶಸ್ಸಿನ ಶಾಲಾ ವ್ಯಾಪಕ ಗುರುತಿಸುವಿಕೆ, ಪೋಷಕರ ಒಳಗೊಳ್ಳುವಿಕೆ, ಟೀಮ್ ವರ್ಕ್, ತಂಡದ ಕಾರ್ಯ. ನೆಕ್ಸ್ಟ್ ಸಮುದಾಯ ಶಾಲಾ ವ್ಯಾಪಕ ಪ್ರಜ್ಞೆ, STMC ನೋಡ್ತೀವಿ. STMC ಗೊತ್ತಿದೆ, ಸ್ಕೂಲ್ ಡೆವಲಪ್ಮೆಂಟ್ ಅಂಡ್ ಮಾನಿಟರಿಂಗ್ ಕಮಿಟಿ. ಶಾಲೆಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳು ನೋಡ್ತೀವಿ. ಉತ್ತಮ ತರಗತಿಯ ನಿರ್ವಹಣಾ ಅಭ್ಯಾಸಗಳು, ಉನ್ನತ ಶಿಕ್ಷಣ ತೊಡಗಿಸಿಕೊಳ್ಳುವಿಕೆ, ಕಲಿಯುವವರ ಪ್ರಗತಿಯ ಮೇಲ್ವಿಚಾರಣೆ ಇತ್ಯಾದಿ. ಇದರ ಹೊರತಾಗಿ ಸಂಪನ್ಮೂಲಗಳ ಬಳಕೆ, ಆಡಳಿತದ ಸುಲಭತೆ, ವಿದ್ಯಾರ್ಥಿ ತೃಪ್ತಿ ಮತ್ತು ಮೂಲಭೂತ ವೃತ್ತಿ ತರಬೇತಿ ಮತ್ತು ಅವಕಾಶಗಳಿಂದ ಶಾಲೆಯ ಗುಣಮಟ್ಟವನ್ನು ನಿರ್ಣಯಿಸಬಹುದು. ಇವೆಲ್ಲ ಅವಕಾಶಗಳನ್ನ ಶಾಲೆ ನಿರ್ವಹಿಸ್ತಿದ್ಯಾ ಇಲ್ವಾ, ಶಾಲೆಯಿಂದ ಇದು ಸಾಧ್ಯ ಆಗಿದ್ಯಾ ಇಲ್ವಾ, ಇವನ್ನ ನೋಡಿದಾಗ ಮಾತ್ರ, ಇವೆಲ್ಲವನ್ನ ಒಳಗೊಂಡ್ರೆ ಮಾತ್ರ ಶಾಲಾ ಶಿಕ್ಷಣದ ಯಶಸ್ಸನ್ನ ನೋಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಶಾಲಾ ಶಿಕ್ಷಣವನ್ನ ನಾವು ನೋಡ್ತೇವೆ ಅಂದಾಗ ಅಲ್ಲಿರುವಂತ ಮಕ್ಕಳಿಗೆ ಆ ನಾಯಕತ್ವದ ಗುಣಗಳನ್ನ ಹೇಗ್ ತಂದಿದ್ದೇವೆ, ಶಾಲಾ ನಿರ್ವಹಣೆ ಹೇಗಾಗುತ್ತೆ, ಸಿಬ್ಬಂದಿಯ ನಾವು ನೋಡ್ತಾ ಬಂದಾಗ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯ ಸ್ಥಿರತೆ ಹೇಗಿದೆ. ಇವಾಗ ಖಾಸಗಿ ಶಾಲೆಗಳ ಈ ವರ್ಷ ಟೀಚರ್ ಮುಂದಿನ ವರ್ಷ ಇರಲ್ಲ, ಅಥವಾ ಪ್ರತಿ ವರ್ಷ ಹೊಸ ಟೀಚರ್ಸೇ ಬರ್ತಿದ್ರು ಅಂದ್ರೆ ಮಕ್ಕಳು ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ, ಬೆಸ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಸೊ ಹಾಗಾಗಿ ಪೋಷಕರನ್ನ ಒಳಗೊಳ್ಳುವಿಕೆ ಮತ್ತೆ ಸಮುದಾಯದ ಪಾಲ್ಗೊಳ್ಳುವಿಕೆ. ಸೊ ಸಮುದಾಯದ ಪಾಲ್ಗೊಂಡಾಗ ಮಾತ್ರವೇ ಅದರ ಪ್ರಖರತೆ ಹೆಚ್ಚಾಗುತ್ತೆ. ನಮ್ಮ ಜವಾಬ್ದಾರಿಗಳನ್ನ ಕೇವಲ ಶಾಲೆ ಅಥವಾ ಶಿಕ್ಷಕರ ಮೇಲೆ ಹಾಕದೆ ಜವಾಬ್ದಾರಿಯನ್ನ ಸಮಾನವಾಗಿ ಹಂಚಿಕೊಳ್ಳುವಂತ ಮನಸ್ಥಿತಿಗೆ ವಿದ್ಯಾರ್ಥಿಯ ಪೋಷಕರು ಬರ್ಬೇಕಾಗತ್ತೆ. ಇವೆಲ್ಲವೂ ಸಹ ಏನಾಗಿರುತ್ತೆ, ಶಾಲಾ ಶಿಕ್ಷಣದ ವ್ಯಾಪ್ತಿಯಲ್ಲಿ ಬಂದು ಹೋಗ್ತವೆ. ಶಿಕ್ಷಣಕ್ಕಾಗಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಸುಸ್ಥಿರ ಅಭಿವೃದ್ಧಿ ಗುರಿಗಳು 2000ರಲ್ಲಿ ವಿಶ್ವಸಂಸ್ಥೆಯು ಸಹಸ್ರಮಾನದ ಅಭಿವೃದ್ಧಿ ಗುರಿಗಳು ಎಂದು ಕರೆಯಲ್ಪಡುವ ಹಳೆಯ ಜಾಗತಿಕ ಪ್ರಯತ್ನದ ಫಲಿತಾಂಶ ಆಗಿದೆ. MDG ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಮುಖ್ಯವಾಗಿ ಬಡತನದ ಅವಮಾನವನ್ನು ಎದುರಿಸಲು ಒತ್ತು ನೀಡುತ್ತದೆ. ಅದರ ತೀವ್ರ ಬಡತನ ಮತ್ತು ಹಸಿವು, ಮಾರಣಾಂತಿಕ ರೋಗಗಳು ಮತ್ತು ಶಿಕ್ಷಣವನ್ನು ವಿಸ್ತರಿಸುವಂತಹ ಉದ್ದೇಶಗಳ ಮೇಲೆ ಕೇಂದ್ರೀಕರಿಸಿದವು. ಸೊ ಈ 2021ನೇ ಶತಮಾನದ ಆರಂಭದಿಂದ ನಾವು ನೋಡ್ತಾ ಬಂದಾಗ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆಯೋ ಇವು ವಿಶ್ವವ್ಯಾಪಿಯಾಗಿ ಎದುರಿಸುತ್ತಿರುವಂತಹ ಸಮಸ್ಯೆಗಳಿಗೆ ಹೆಚ್ಚು ಒತ್ತನ್ನ ಕೊಡುತ್ತೆ. ಬಡತನ ಅನ್ನೋದು ಇಡೀ ವಿಶ್ವಕ್ಕೆ ಅಂಟಿರುವಂತಹ ಒಂದು ಅಥವಾ ಇಡೀ ವಿಶ್ವವೇ ಎದುರಿಸ್ತಿರುವಂತಹ ಸಮಸ್ಯೆ, ಬಹುದೊಡ್ಡ ಸಮಸ್ಯೆ. ಅದ್ರ ಜೊತೆಗೆ ಶಿಕ್ಷಣವನ್ನು ನಾವು ನೋಡ್ಬೋದು. ಕೇವಲ ಭಾರತವನ್ನ ಮಾತ್ರ ನೋಡೋದಲ್ಲ, ವಿಶ್ವವ್ಯಾಪಿಯಾಗಿರುವಂತಹ ಅನೇಕ ರಾಷ್ಟ್ರಗಳಲ್ಲೂ ಸಹ ಇವತ್ತಿಗೂ ಬಡತನ, ಶಿಕ್ಷಣದ ಕೊರತೆ ಅನ್ನೋದು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಮತ್ತೆ ಎಷ್ಟೋ ಮಕ್ಕಳು ಶಾಲೆಯಿಂದ ಹೊರಗುಳಿತಿದ್ದಾವೆ. ಅವರ ವೈಯಕ್ತಿಕ ಜೀವನ ಇರ್ಬೋದು, ವೈಯಕ್ತಿಕ ಸಮಸ್ಯೆಗಳ ಕಾರಣ ಆಗ್ಬೋದು. ಮಗು ಬಡತನದಲ್ಲೇ ಇದೆ ಅಂದ್ರೆ ಶಾಲೆಗಿಂತ ತನ್ನ
ಹೊಟ್ಟೆ ಒರೆಯುವಂತ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು 2017 ನಡೆದಂತಹ ರಿಯೋ ಡಿ ಜನೈರೋದಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಸುಸ್ಥಿರ ಸಮ್ಮೇಳನದಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆಯೋ ಅದರ ಬಗ್ಗೆ ಹೆಚ್ಚು ವಿಶ್ವಸಂಸ್ಥೆ ವಿಶ್ವವ್ಯಾಪಿಯಾಗಿ ಏನು ಕಾಳಜಿಯನ್ನು ವಹಿಸುತ್ತೆ. ಕೇವಲ ಯಾವುದೋ ಒಂದು ದೇಶಕ್ಕೆ ಅಂತಲ್ಲ, ಅಭಿವೃದ್ಧಿ ಹೊಂದಿರದ ರಾಷ್ಟ್ರಗಳು, ಹಿಂದುಳಿದ ರಾಷ್ಟ್ರಗಳು, ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿರುವಂತಹ ಸಮಸ್ಯೆಗಳನ್ನ ಆಧರಿಸಿಕೊಂಡು ಅಲ್ಲಿ ದೇಶದ ಪ್ರಗತಿಗೆ ಅಭಿವೃದ್ಧಿಗೆ ಸಾಧ್ಯ ಆಗೋದಕ್ಕೆ ಪ್ರಯತ್ನ ಪಡ್ತವೆ. ಸೊ ಇದು ನಾವಿಲ್ಲಿ ನೋಡ್ತೀವಿ. ನಾವು ಮತ್ತೆ ಇಲ್ಲಿ ಬಂದಾಗ ಇದರ ಮುಖ್ಯ ಉದ್ದೇಶ ಏನಾಗಿತ್ತು? ಪರಿಸರದ ಸಮಸ್ಯೆಗಳು, ರಾಜಕೀಯತೆ, ಆರ್ಥಿಕ ಸವಾಲುಗಳು, ಸಾರ್ವತ್ರಿಕ ಗುರಿಗಳು ಅಂದಾಗ ಸಾರ್ವತ್ರಿಕ ಗುರಿಗಳಲ್ಲಿ ಆರೋಗ್ಯವೂ ಬರುತ್ತೆ, ಶಿಕ್ಷಣವೂ ಬರುತ್ತೆ. ಸೊ ಹಾಗಾಗಿ ನಾವು ಅದನ್ನು ನೋಡ್ತೇವೆ. ಶಿಕ್ಷಣದ ಪ್ರವೇಶವು ಯಾವುದೇ ಪಕ್ಷಪಾತ ಅಥವಾ ತಾರತಮ್ಯದಿಂದ ಮುಕ್ತವಾಗಿರ್ಬೇಕು. ಅಂಗವಿಕಲ ವ್ಯಕ್ತಿಗಳು, ಸ್ಥಳೀಯ ಜನರು ಮತ್ತು ದುರ್ಬಲ ಸಂದರ್ಭಗಳಲ್ಲಿ ಮಕ್ಕಳನ್ನು ಸೇರಿಸಲು ಶ್ರಮಿಸುವ ಅಂತರ್ಗತ ಶೈಕ್ಷಣಿಕ ಅಭ್ಯಾಸಗಳು ಮತ್ತು ಸುತ್ತಮುತ್ತಲಿನವರನ್ನ ಒಳಗೊಳ್ಳುವುದಕ್ಕೆ SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಪ್ರಮುಖ ಒತ್ತನ್ನು ಕೊಡುತ್ತೆ. ಇವತ್ತಿನ ತರಗತಿಯನ್ನು ನೋಡ್ತಾ ಹೋಗ್ಬೋದು, ಅಥವಾ ಇವತ್ತಿನ ಶಿಕ್ಷಣದ ಕ್ರಮಗಳಲ್ಲಿ ನಾವು ನೋಡ್ತಾ ಬಂದಾಗ ಏನು ಇನ್ಕ್ಲೂಸಿವ್ ಎಜುಕೇಶನ್ ಬಗ್ಗೆ ಮಾತಾಡ್ತೀವಿ, ಸಮನ್ವಯ ಶಿಕ್ಷಣದ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಸಮನ್ವಯ ಶಿಕ್ಷಣ ಸಾಮಾನ್ಯ ಮಗುವಿನಿಗಿಂತ ವಿಭಿನ್ನವಾಗಿರುವಂತ ಮಗುವನ್ನ ಸಾಮಾನ್ಯ ಮಗುವಿನೊಂದಿಗೆ ಕಲಿಯೋದಕ್ಕೆ ಅವಕಾಶ ಮಾಡಿಕೊಡೋದೇ ಸಮನ್ವಯ ಶಿಕ್ಷಣದ ಉದ್ದೇಶ ಆಗಿದೆ. ಡಿಫ್ರೆಂಟ್ಲಿ ಏಬಲ್ಡ್ ಬಟ್ ಈ ಶುಡ್ ಗೆಟ್ ದ ಈಕ್ವಲ್ ಆಪರ್ಚುನಿಟಿ ಅನ್ನೋದನ್ನ ಅರ್ಥ ಮಾಡಿಸ್ಬೇಕಿದೆ. ಮಗು ತಾನು ಡಿಫ್ರೆಂಟ್ ಆಗಿ ವಿಭಿನ್ನವಾಗಿ ಇರುವಂತ ವಿಶೇಷವಾಗಿ ಇರುವಂತ ಮಗು ಸಹ ತನ್ನ ದೇಶದ ಅಥವಾ ತನ್ನ ಸಮವಯಸ್ಕರ ಗುಂಪಿನಲ್ಲಿ ಕೂತು ಕಲಿಯುವಂತ ಅವಕಾಶವನ್ನ ಒದಗಿಸ್ಕೊಡ್ಬೇಕು ಅನ್ನೋದು ಇದರ ಉದ್ದೇಶ ಆಯಿತು. ಹಾಗಾಗಿ ಸಮನ್ವಯ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದೇವೆ. ಮತ್ತೆ ಇದು ನಾವು ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ಯಾರು ಶಿಕ್ಷಣದಿಂದ ವಂಚಿತರಾಗಿದ್ರೋ ಅವರನ್ನ ಶಿಕ್ಷಣದ ಕಡೆಗೆ ಕರೆದುಕೊಂಡು ಬರುವಂತಹ ಶಾಲೆಗೆ ದಾಖಲಾತಿಯನ್ನ ಮಾಡಿಸುವಂತ ಕೆಲಸವನ್ನ ಮಾಡ್ತಿದ್ದೇವೆ. ಇದು ಪ್ರತಿಯೊಂದು ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಯೊಂದು ಅಭಿವೃದ್ಧಿಶೀಲ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು, ಹಿಂದುಳಿದ ರಾಷ್ಟ್ರಗಳಿಗೆ ಇದು ಬಹಳ ಹೆಚ್ಚು ಗಮನವನ್ನ ಕೊಡ್ತಿದೆ. ಯುನೆಸ್ಕೋ ಪ್ರಕಾರ ಸುಮಾರು 263 ಮಿಲಿಯನ್ ಮಕ್ಕಳು ಶಾಲೆಯಿಂದ ಹೊರಗುಳಿದಿದ್ದಾರೆ. ಇದು ಪ್ರಾಥಮಿಕ ಶಾಲಾ ವಯಸ್ಸಿನ 61 ಮಿಲಿಯನ್ ಮಕ್ಕಳು, 5 ರಿಂದ 11 ವರ್ಷದೊಳಗಡೆ ಇರುವಂತವರು, 60 ಮಿಲಿಯನ್ ಕೆಳ ಮಾಧ್ಯಮಿಕ ಶಾಲಾ ವಯಸ್ಸಿನ 11 ರಿಂದ 14 ಮತ್ತು 142 ಮಿಲಿಯನ್ 15 ರಿಂದ 19 ಉನ್ನತ ಮಾಧ್ಯಮಿಕ ವಯಸ್ಸಿನ ಮಕ್ಕಳು ಎಂದು ಅಂದಾಜಿಸಲಾಗಿದೆ. ಈ 4 ವರ್ಗಗಳಲ್ಲಿ ಯಾವುದಾದ್ರೂ ಒಂದು ವರ್ಗಕ್ಕೆ ಸೇರಿದರೆ ಶಾಲೆಯಿಂದ ಹೊರಗುಳಿಯುತ್ತಾರೆ. ನಾವಾಗ್ಲೇ ಬಳಸಿದ್ವಿ. ಪ್ರಥಮ ಮಾಡಿದಾಗ ಶೈಕ್ಷಣಿಕವಾಗಿ ನಾವು ಪ್ರಾಥಮಿಕ ಶಿಕ್ಷಣದಲ್ಲಿ ದಾಖಲಾತಿಯನ್ನ ಮಾಡೋದು ನಮ್ಗೆ ಸಮಸ್ಯೆ ಆಗ್ತಿಲ್ಲ. ದಾಖಲಾತಿ ಆಗ್ತಿರುವಂತ ಮಕ್ಕಳು ರಿಟೈನ್ ಆಗ್ತಿಲ್ಲ, ಉಳ್ಕೋತಿಲ್ಲ. ಯಾವುದೋ ಶಿಕ್ಷಣದ ಯಾವುದೋ ಒಂದು ಹಂತದಲ್ಲಿ ಶಾಲೆಯನ್ನ ಬಿಟ್ಟು ಹೊರಗೆ ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಇದು ಆಗ್ಬಾರ್ದು. ಹಾಗಿದ್ರೆ ಯಾವೆಲ್ಲ ಕಾರಣಗಳಿರ್ಬೋದು? ಇಲ್ಲಿ ಸರಳವಾಗಿರುವಂತ ಕಾರಣಗಳಿದಾವಷ್ಟೇ. ಮಕ್ಕಳು ಪ್ರಾಥಮಿಕ ಶಾಲೆಗೆ ಹಾಜರಾಗಲು ಸಾಕಷ್ಟು ವಯಸ್ಸಾಗಿದ್ದರೆ, ಇವಾಗ ನೋಡಿ ರೆಫ್ಯೂಜೀಸ್ ಅಂತ ನೋಡ್ತೀವಿ. ರೆಫ್ಯೂಜೀಸ್ ಯಾವುದೋ ಗುಲ್ಬರ್ಗಾ ಕಡೆಯಿಂದನೋ ಅಥವಾ ಯಾವುದೋ ವಲಸೆ ಬಂದಿರುವಂತ ಮಕ್ಕಳು, ತಮ್ಮ ಊರನ್ನ ಬಿಟ್ಟು ಗೂಳೆ ಬಂದಿರುವಂತ ಮಕ್ಕಳು ತಮಗೆ ವಯಸ್ಸಾಗ್ತಿದೆ ಅಂದ ಕ್ಷಣಕ್ಕೆ ಶಾಲೆಗೆ ಹೋಗದೆ ಇರ್ಬೋದು, ಅಥವಾ ತಮ್ಮ ವೈಯಕ್ತಿಕ ಸಮಸ್ಯೆಗಳಿಂದಾಗಿಯೇ ತಮ್ಮ ಪೋಷಕರು ಮಕ್ಕಳನ್ನ ಶಾಲೆಗೆ ಸೇರಿಸದೇ ಇರ್ಬೋದು. ಶಾಲೆಯನ್ನ ಬಿಟ್ಟು ಅವ್ರು ಬೇರೆ ಕಡೆಗೆ ಹೋಗ್ತಿರೋದ್ರಿಂದ ನಿಂತ ನೆಲೆ ಇಲ್ಲದೆ ಇರೋದ್ರಿಂದ ಅವ್ರು ಸಾಧ್ಯ ಆಗದೆ ಇರ್ಬೋದು. ಕೆಳ ಮಾಧ್ಯಮಿಕ ಶಾಲೆಗೆ ಹೋಗುವಷ್ಟು ವಯಸ್ಸಾದ ಮಕ್ಕಳು ಅದರಲ್ಲಿ ದಾಖಲಾಗಿಲ್ಲ. ಕೆಳ ಮಾಧ್ಯಮಿಕ 5ನೇ ಕ್ಲಾಸು 6ನೇ ಕ್ಲಾಸ್ಗೂ ಹೋಗ್ಲಿಕ್ಕೆ ಅವ್ರಿಗೆ ಸಾಧ್ಯತೆ ಇರುತ್ತೆ, ಆದ್ರೆ ಹೋಗಕ್ಕೆ ಮನ್ಸಿರಲ್ಲ. ಯಾಕೆಂದ್ರೆ ಅವ್ರ ಜೀವನವನ್ನ ಕಳೆದು ಬಿಟ್ಟಿರ್ತಾರೆ. ಈ ಜೀವನವನ್ನ ಯಾವುದೋ ಒಂದು ತನ್ನ ತಂದೆ ತಾಯಿ ಜೊತೆಗೆ ಅಲೆಮಾರಿಯಂತೆ ಕಳೆದಿರ್ಬೋದು, ಅಥವಾ ಅವರಿಗೆ ಸಹಾಯ ಮಾಡ್ತಾ ಇಷ್ಟೇ ಜೀವನ ಅಂದ್ರೆ ಇಷ್ಟೇ ಈ ತರ ಅಂತ ಭಾವನೆಗಳು ಬಂದಿರ್ಬೋದು. ಇವೆಲ್ಲ ಕಾರಣ ಆಗ್ತದೆ. ಪ್ರಾಥಮಿಕ ಶಾಲೆಗೆ ಹೋಗುವ ಮಕ್ಕಳು ಶಾಲೆಯಿಂದ ಹೊರಗುಳಿಯುವ ಅಪಾಯವಿದೆ. ಮನೆಯೇ ಮೊದಲ ಪಾಠಶಾಲೆ ಅಂತ ಕರಿತೀವಿ. ಮನೆಯ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳು ಮಗುವನ್ನ ಶಾಲೆಯಿಂದ ಹೊರಗುಳಿಯುವಂತೆ ಮಾಡುವ ಸಾಧ್ಯತೆ ಇರುತ್ತೆ.
ಅಥವಾ ಮಗುವಿನಲ್ಲೇ ಉಂಟಾಗಿರುವಂತಹ ಮನೋವೈಜ್ಞಾನಿಕ ಅಂಶಗಳು ಮಗುವಿನ ಶಾಲೆಯಿಂದ ದೂರ ಇಟ್ಟಿವೆ. ಇವೆಲ್ಲವೂ ಮುಖ್ಯ ಆಗ್ತವೆ. ಮಾಧ್ಯಮಿಕ ಶಾಲೆಗೆ ಹೋಗುವ ಮಕ್ಕಳು ಶಾಲೆಯಿಂದ ಹೊರಗುಳಿಯುವ ಅಪಾಯವಿದೆ. ಎಷ್ಟೋ ಜನ ಮಕ್ಕಳು ಮಾಧ್ಯಮಿಕ ಶಾಲೆಗೆ ಬಂದಾದ್ಮೇಲೂ ಸಹ ದೂರ ಉಳ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಮುಂದಿನ ಶಿಕ್ಷಣ ಗುರಿಯ ಕೊರತೆ, ತಾನೇನಾಗ್ಬೇಕು ಅನ್ನೋದು ಮಗುವಿನಲ್ಲಿ ಸ್ಪಷ್ಟವಾದಂತಹ ಅರಿವು ಇಲ್ಲದೆ ಇರುವುದು. ಸೊ ಹಾಗಾಗಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ತಾನೇನಾಗ್ಬೇಕು, ತಾನೇನ್ ಮಾಡಿದ್ರೆ ಏನಾಗ್ತೀನಿ ಅನ್ನೋದನ್ನ ಕಲ್ಪನೆಯನ್ನ ತಂದುಕೊಡೋದು ಬಹಳ ಮುಖ್ಯ ಆಗುತ್ತೆ. ಗುಣಮಟ್ಟದ ಸೂಚಕಗಳು. ಶೈಕ್ಷಣಿಕ ಗುಣಮಟ್ಟ ಮತ್ತು ಕಲಿಕೆಯ ಫಲಿತಾಂಶಗಳನ್ನು ಸುಧಾರಿಸಲು ಯೋಜಕರಿಗೆ ಪ್ರಸ್ತುತ ಪರಿಸ್ಥಿತಿ, ಕಾಲಾನಂತರದಲ್ಲಿ ಪ್ರವೃತ್ತಿಗಳು ಮತ್ತು ವ್ಯವಸ್ಥೆಯ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಹಾಗೂ ಅವುಗಳ ಕಾರಣಗಳ ಸಾಕ್ಷ್ಯ ಆಧಾರಿತ ವಿಶ್ಲೇಷಣೆಗಳಿಗೆ ಪ್ರವೇಶದ ಅಗತ್ಯವಿದೆ. ಈ ಸಂಬಂಧಿತ ಸೂಚಕಗಳನ್ನ ನೋಡುವ ಬಲವಾದ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ವ್ಯವಸ್ಥೆಯು ಪುರಾವೆಗಳನ್ನು ಒದಗಿಸಬಹುದು. ಶಿಕ್ಷಣ ಕ್ಷೇತ್ರದ ಯೋಜನೆಯಲ್ಲಿ ತಂತ್ರಗಳು ಮತ್ತು ಕಾರ್ಯಕ್ರಮ ಪ್ರಗತಿಯನ್ನು ಪತ್ತೆ ಹಚ್ಚಲು ಸೂಚಕಗಳು ಸಹಾಯ ಮಾಡ್ತವೆ. ಆದ್ರೆ ಯಾವ ಹಂತದಲ್ಲಿದ್ದೇವೆ, ಹೇಗೆ ನಡೀತಿದ್ದೇವೆ ಅನ್ನೋದು ತಿಳ್ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. SSA ಪ್ರಾಜೆಕ್ಟ್ ಬಂತು, ನಿಮ್ಮೆಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ. 2001 ಶುರುವಾಯಿತು. 2010 ಅದು ತನ್ನ ಕಾರ್ಯಾಚರಣೆಯನ್ನ ಹಂತವಾಗಿ ಸರ್ಕಾರಕ್ಕೆ ವರ್ಗಾಯಿಸ್ತಾ ಬಂತು. ಮೊದಲೇನಾಗಿತ್ತು, 85 ಸೆಂಟ್ರಲ್ 85, ನಂತರ ಸರ್ಕಾರ 15, ನಂತರ ಕೇಂದ್ರ ಸರ್ಕಾರ 75, ಸರ್ಕಾರ ರಾಜ್ಯ ಸರ್ಕಾರ 25, 50, ಆಮೇಲೆ 25, ಹೀಗೆ ಬದಲಾವಣೆಗಳಾಗ್ತಾ ಬಂದಿದ್ದಾವೆ. ಅದು ತರ ಕಾರ್ಯದ ವ್ಯಾಪ್ತಿಯಲ್ಲಿ ಯಾವ ಮಟ್ಟಿಗೆ ಸಾಧನೆಯನ್ನ ಮಾಡಿದೆ ಅಂತ ತಿಳ್ಕೊಳ್ಳಿಕ್ಕೆ ನಮ್ಗೆ ಇದು ನೆರವಾಯಿತು. ಗುಣಮಟ್ಟದ ಸೂಚಕಗಳು. ಶೈಕ್ಷಣಿಕ ಗುಣಮಟ್ಟ ಮತ್ತು ಕಲಿಕೆಯ ಫಲಿತಾಂಶಗಳನ್ನು ಸುಧಾರಿಸಲು ಯೋಜಕರಿಗೆ ಪ್ರಸ್ತುತ ಪರಿಸ್ಥಿತಿ, ಕಾಲಾನಂತರದ ಪ್ರವೃತ್ತಿಗಳು ಮತ್ತು ವ್ಯವಸ್ಥೆಯ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಮತ್ತು ಅವುಗಳ ಕಾರಣಗಳ ಕುರಿತು ಸಾಕ್ಷ್ಯ ಆಧಾರಿತ ವಿಶ್ಲೇಷಣೆಗಳಿಗೆ ಪ್ರವೇಶದ ಅಗತ್ಯವಿದೆ. ಸಂಬಂಧಿತ ಸೂಚಕಗಳು ನೋಡುವ ಬಲವಾದ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ವ್ಯವಸ್ಥೆಯು ಆ ಪುರಾವೆಗಳನ್ನ ಕಾರ್ಯಕ್ರಮಗಳ ಪ್ರಗತಿಯನ್ನು ಪತ್ತೆ ಹಚ್ಚಲು ಸೂಚಕಗಳು ಸಹಾಯ ಮಾಡ್ತವೆ. ಸೊ ನಾವು ಯಾವ ಮಟ್ಟಿಗೆ ಸಾಧನೆಯನ್ನ ಮಾಡಿದ್ದೇವೆ, ಯಾವ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿಲ್ಲ, ಯಾವ ಕಾರಣಕ್ಕೆ ನಾವು ಸಾಧಿಸಕ್ಕೆ ಸಾಧ್ಯ ಆಗಿಲ್ಲ, ಯಾವ ಕಾರಣದಿಂದ ಸಾಧಿಸಿದ್ದೇವೆ, ಆ ಗುಣಮಟ್ಟವನ್ನ ಶಿಕ್ಷಣದಲ್ಲಿ ಯಾವ ರೀತಿ ತಂದಿದ್ದೇವೆ ಅನ್ನೋ ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅನುಕೂಲಗಳು. ಬೋಧನೆಯ ಗುಣಮಟ್ಟ, ಪಠ್ಯಕ್ರಮ ಮತ್ತು ವಿದ್ಯಾರ್ಥಿಗಳ ಕಾರ್ಯಕ್ಷಮತೆ ಇತ್ಯಾದಿಗಳ ಮೇಲೆ ಕಣ್ಣಿಡಲು ಸಹಾಯ ಮಾಡುತ್ತೆ. SSA ಅಂತ ಬಳಸುತ್ತೆ. SSA ಕ್ವಾಲಿಟಿ. SSA ನಲ್ಲಿ ನಾವು SSA ಶುರುವಾಗಿ 2001 ಅದು ಇಂಪ್ಲಿಮೆಂಟ್ ಆಗಿ 2002 ಕಾರ್ಯೋನ್ಮುಖಗೊಂಡಾಗ ಅದರಲ್ಲಿ ಬಹಳಷ್ಟು ಶಿಕ್ಷಕರಿಗೆ ಒಂದಷ್ಟು ತರಬೇತಿಯನ್ನು ನೀಡಲಾಗಿತ್ತು. ಅವರಲ್ಲಿ ಯಾವ ಮಟ್ಟಿಗಿನ ಬದಲಾವಣೆಗಳಾಗಿದ್ದಾವೆ ಅನ್ನೋ ತಿಳ್ಕೊಳ್ಳೋಕ್ಕೋಸ್ಕರ ಸರ್ಕಾರ ಏನ್ ಮಾಡ್ತು, ಶಿಕ್ಷಣ ಇಲಾಖೆ ಏನ್ ಮಾಡ್ತು, ಪೈಲಟ್ ಟೀಮ್ ಅನ್ನ ರೂಪಿಸಿ ಅಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಯನ್ನು ತಂದಿದ್ದಾರೆ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಮೇಲ್ವಿಚಾರಣೆ ಮಾಡಲಿಕ್ಕೆ, ಪರೀಕ್ಷೆ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತು. ಶಿಕ್ಷಣ ವ್ಯವಸ್ಥೆಯನ್ನ ಸುಧಾರಿಸುತ್ತೆ. ಯಾವ ರೀತಿಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆಗಳು ತರಬೇಕು, ಯಾವ ಸುಧಾರಣೆ ಅಂತಂದ್ರೆ ಒಂದು ಬದಲಾವಣೆಯನ್ನ, ಗುಣಾತ್ಮಕ ಬದಲಾವಣೆಯನ್ನು ತರಬಹುದು ತಿಳ್ಕೊಳ್ಳಿಕ್ಕೆ. ಸುಧಾರಣೆಗಾಗಿ ಶೈಕ್ಷಣಿಕ ಉಪವ್ಯವಸ್ಥೆಗಳ ಮೇಲೆ ಗಮನ ಕೇಂದ್ರೀಕರಿಸುತ್ತೆ. ಪ್ರಮುಖ ಷೇರು ಸೂಚಕಗಳ ಮೇಲೆ ಗಮನ ಕೇಂದ್ರೀಕರಿಸುತ್ತೆ. ಪ್ರಮುಖ ಷೇರು ಸೂಚಕಗಳು ಅಂತ ಬಂದಾಗ ಜವಾಬ್ದಾರಿಗಳ ಹಂಚಿಕೆ ಇದೆಯಲ್ಲ ಶಿಕ್ಷಣ ಕ್ಷೇತ್ರದ್ದು, ಆ ಹಂಚಿಕೆಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಾವು ನೋಡಿ ಶಿಕ್ಷಣದ ಗುಣಮಟ್ಟದ ಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಇರುವಂತಹ ಸೂಚಕಗಳು. ನೋಡಿ, ನಾವು ಸ್ವಲ್ಪ ಹಿಂದಿಂದ ಬರೋಣ. ಈಗ ಸಂದರ್ಭ ಸೂಚಕಗಳು. ಸೊ ಕಾಂಟೆಕ್ಸ್ಟ್ ಇಂಡಿಕೇಟರ್, ಸಂದರ್ಭ ಸೂಚ್ಯಂಕಗಳು ಅಂತ ಅನ್ಕೋಣ ನಾವು. ವಿದ್ಯಾರ್ಥಿಗಳ ಗುಣಲಕ್ಷಣಗಳು ಮತ್ತು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು, ಸಾಂಸ್ಕೃತಿಕ ಅಂಶಗಳು, ಬೋಧನಾ ವೃತ್ತಿಯ ಸುಸ್ಥಿತಿ ಮತ್ತು ಸ್ಥಳೀಯ ಸಮುದಾಯ ಸಮಸ್ಯೆಗಳಂತಹ ಕಲಿಕೆಯ ಮೇಲೆ ಪರಿಣಾಮ ಬೀರುವ ಸಂದರ್ಭೋಚಿತ ಅಂಶಗಳನ್ನ ಆಧರಿಸಿದೆ. ಸಮೀಕ್ಷೆಗಳು, ತರಗತಿಯ ಅವಲೋಕನಗಳು, ತಪಾಸಣಾ ವರದಿಗಳು ಮತ್ತು ಸ್ವಯಂ ಮೌಲ್ಯಮಾಪನಗಳು ಸೇರಿದಂತೆ ದತ್ತಾಂಶ ಸಂಗ್ರಹಣೆ ಪರಿಕರಗಳನ್ನ ಅವು ಒಳಗೊಂಡಿರ್ತವೆ. ಸಂದರ್ಭ ಸೂಚಕಗಳು
ಯಾವ ಕಾಲಘಟ್ಟದಲ್ಲಿ ನಾವು ಮಾಡ್ತಿದ್ದೇವೆ. ಆ ಸಂದರ್ಭ ನಾನು ಅದನ್ನ ಪರ್ಯಾಲೋಚಿಸುವಂತ ಸಮಯದಲ್ಲಿ, ಅದನ್ನ ಸಮೀಕ್ಷಿಸುವ ಪರೀಕ್ಷಿಸುವ ಸಮಯಗಳಲ್ಲಿ ಅದು ಯಾವ ರೀತಿಯಾಗಿದೆ. ಈಗ ಇನ್ನ ಮಾರ್ಚ್ ಬಂತಿನ್ನ ಮಾರ್ಚ್ ಬಂದಿದ ತಕ್ಷಣ ಈಗೆಲ್ಲ ಪರೀಕ್ಷೆಗಳು ಶುರುವಾಗ್ತವೆ. ಪರೀಕ್ಷೆಗಳು ಮುಗಿದ ನಂತರ ನಾವು ಫಲಿತಾಂಶಗಳ ಕಡೆಗೆ ಓಡ್ತೇವೆ. ಈ ಪರೀಕ್ಷೆಗಳನ್ನ ಮಾಡಬೇಕಾದ್ರೆ ಆ ಪರೀಕ್ಷೆಯನ್ನ ಕೈಗೊಂಡಂತಹ ಸಂದರ್ಭಗಳು ಹೇಗಿತ್ತು ಅಂತ ಇವಾಗ ನೋಡಿ. ಬಿಫೋರ್ ಲಾಸ್ಟ್ ಇಯರ್ಗಳನ್ನ ನಾವು ಯೋಚನೆ ಮಾಡ್ತಾ ಬಂದಾಗ 2021ರಲ್ಲಿ ನಾವು ನೋಡ್ತಾ ಬಂದಾಗ ನಮ್ಮ ಏನ್ ಹೇಳ್ತೀವಿ ವಾಸ್ತವಿಕ ಅಥವಾ ಸ್ವಾಭಾವಿಕ ತರಗತಿ ಬದಲಾಗಿ ನಾವು ವರ್ಚುವಲ್ ಕ್ಲಾಸ್ಗಳನ್ನ ಮಾಡ್ಲಿಕ್ಕೆ ಶುರುವಾದ್ವಿ. ಆ ವರ್ಚುವಲ್ ಕ್ಲಾಸ್ಗಳು ಮಕ್ಕಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿದೆ, ಅದರಿಂದ ಆಗಿರುವಂತಹ ಪರಿಣಾಮಗಳೇನು, ಅವರೊಂದಷ್ಟು ಗ್ರೇಸ್ ಇತ್ತು, ಕೆಲವರಿಗೆ ಎಕ್ಸಾಮ್ ಇಂದ ಮಾಫಿ ಸಿಕ್ಕಿ ಪಾಸ್ ಆಗಿ ಬಂದ್ರು, ಎಲ್ಲರಿಗೂ ಒಂದಷ್ಟು ಗ್ರೇಸ್ ಮಾರ್ಕ್ಸ್ ಸಿಗೋಕೆ ಶುರುವಾಯ್ತು. ನಮ್ಗೆ ಫಲಿತಾಂಶ ಅನ್ನೋದು ಶೇಕಡಾವಾರು ಫಲಿತಾಂಶ ಹೆಚ್ಚಾಯ್ತು. ಹೀಗೆ ನಾವು ನೋಡ್ತಾ ಬಂದಾಗ ಆ ಸಮಯವನ್ನ ಆ ಸಂದರ್ಭವನ್ನ ಯಾವ ಆಧಾರದ ಮೇಲೆ ತಂದ್ವಿ, ಅದರಿಂದ ಆಗಿರುವಂತ ಅನುಕೂಲಗಳೇನು, ಅದರಿಂದ ಆಗಿರುವಂತ ತೊಂದರೆಗಳೇನು, ಇವೆಲ್ಲವೂ ಸಹ ಮುಖ್ಯ ಆಗ್ತವೆ ಅಲ್ವಾ. ಸೊ ಹಾಗಾಗಿ ನಾವು ತುಂಬಾ ಯೋಚನೆ ಮಾಡಿ ಆ ಸಂದರ್ಭ ಆಧಾರಿತವಾಗಿ ಹೇಗೆ ನಿಂತಿದೆ, ಆ ಸಂದರ್ಭ ಸನ್ನಿವೇಶಗಳು ಹೇಗೆ ನಿಂತಿದ್ದಾವೆ. ಇವಾಗ ಅವರಿಂದ ಬಂದಂತ ಅವ್ರಿಗೆ ಒಂದಷ್ಟು ಏನು ಪರೀಕ್ಷೆಗಳಿಂದ ಮುಕ್ತಿಯನ್ನ ಪಡೆದಾಗ, ಪರೀಕ್ಷೆಗಳಿಲ್ಲದೆ ಪಾಸ್ ಆಗಿ ಮುಂದಕ್ಕೆ ಬಂದಾಗ ಅವರಿಂದ ನಾವು ಅಪೇಕ್ಷೆ ಪಡುವುದಾದ್ರೂ ಏನನ್ನ ಅಪೇಕ್ಷೆ ಪಡ್ತೇವೆ. ಸೊ ಅವರಲ್ಲಿರುವಂತ ಗುಣಾತ್ಮಕತೆ ಏನು ತಿಳ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಇನ್ಪುಟ್ ಸೂಚ್ಯಂಕಗಳು. ಇನ್ಪುಟ್ ಅಂದ್ರೆ ನೀಡುವ ಸೂಚಕಗಳು, ಯಾವ ಶಿಕ್ಷಣ ಇಲಾಖೆಗಿರ್ಬೋದು ಅಲ್ಲಿ ಏನನ್ನು ನೀಡ್ತೀವಿ ಅಂತ. ಇದು ಕಲಿಕೆಯನ್ನು ಸುಲಭಗೊಳಿಸಲು ಸಂಪನ್ಮೂಲಗಳ ನಿಯೋಜನೆ ಮತ್ತು ಬಳಕೆಯನ್ನು ಅಳೆಯುತ್ತದೆ. ಯೋಜಿತ ಹಣಕಾಸು, ವಸ್ತು ಮತ್ತು ಮಾನವ ಸಂಪನ್ಮೂಲಗಳನ್ನು ವ್ಯವಸ್ಥೆಯ ಎಲ್ಲಾ ಹಂತಗಳಲ್ಲಿ ಯೋಜಿತ ಪ್ರಮಾಣದಲ್ಲಿ ವಿತರಿಸಲಾಗುತ್ತಿದೆಯೇ ಎಂದು ಅವರು ಬಹಿರಂಗಪಡಿಸಬೇಕಾಗತ್ತೆ. ಇವಾಗ ಸರ್ಕಾರದನಾಗಲೇ ಬಳಸ್ತೆ SSC ಅಂತ ಬಂದಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಶಿಕ್ಷಣ ಕ್ಷೇತ್ರಕ್ಕೆ ಒಂದಷ್ಟು ಅನುದಾನವನ್ನ ಕೊಟ್ಟಾಗ, ಯಾವುದೇ ಕಾರ್ಯಕ್ರಮವನ್ನ ರೂಪಿಸಿದಾಗ ಆ ಕಾರ್ಯಕ್ರಮಗಳಿಗೆ ಸಂಪನ್ಮೂಲಗಳನ್ನ ಒದಗಿಸೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಾರೆ, ಅದು ಬಳಕೆ ಆಗ್ತಿದೆಯಾ ಇಲ್ವಾ, ಎಷ್ಟು ಮಟ್ಟಿಗೆ ಬಳಕೆ ಆಯ್ತು, ಯಾವ ರೀತಿ ಬಳಕೆ ಆಗಿದೆ ಅನ್ನೋದು ನೋಡ್ಕೋಬೇಕಾಗುತ್ತೆ. ಇವಾಗ SSC ವರ್ಕ್ ಆಗ್ಬೇಕಾದ್ರೆ ಟೀಚರ್ಸ್ಗೆ ಒಂದು ಮಿನಿಮಮ್ ಅಮೌಂಟ್ ಅಂತ ಹೋಗ್ತಿತ್ತು, ಒಂದು ಇಂತಿಷ್ಟು ಹಣ, ಕನಿಷ್ಠ ಪ್ರಮಾಣದ ಹಣ ಅಂತ ಹೋಗ್ತಿತ್ತು. ಆ ಹಣವನ್ನ ಇಟ್ಕೊಂಡು ಮಕ್ಕಳಿಗೆ ಬೋಧನಾ ಉಪಕರಣಗಳನ್ನ ಮಾದರಿಗಳನ್ನ ಮಾಡಿ ನಾವಲ್ಲಿ ಕೊಡ್ಬೇಕು ಅಂತ. ಇವತ್ತು ಅದ್ರ ಜೊತೆಗೆ ಒಂದಷ್ಟು ಇಂತಿಷ್ಟು ಹಣ ಅಂತ ಹೋಗುತ್ತೆ. ಯಾರೋ ವಿಶೇಷ ವ್ಯಕ್ತಿಯನ್ನ ಕರೆದಾಗ, ತಜ್ಞರನ್ನ ಕರೆದಾಗ ಅವರಿಗೆ ನಾವು ಕೊಡುವಂತ ಗೌರವ ಕಾಣಿಕೆಗಳಿರ್ಬೋದು, ಇವೆಲ್ಲದಕ್ಕೂ ಅವಕಾಶಗಳಿದಾವೆ. ಇದನ್ನ ನಾವು ಬಳಸ್ಕೊಂಡಾಗ, ಶಿಕ್ಷಣದ ಯೋಜನೆಗಳಲ್ಲಿ ಬಳಸ್ಕೊಂಡಾಗ ಅವು ಎಷ್ಟರ ಮಟ್ಟಿಗೆ ಸಾಕಾರಗೊಂಡಿವೆ, ಅನುಕೂಲಗಳನ್ನ ಮಾಡಿವೆ ಅನ್ನೋ ತಿಳ್ಕೊಳ್ಳಿಕ್ಕೆ ನಮ್ಗೆ ಇದು ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಪ್ರಕ್ರಿಯೆ ಸೂಚ್ಯಾಂಕಗಳು. ಗುಣಮಟ್ಟದ ಮಾನದಂಡದ ಆಧಾರದ ಮೇಲೆ ಶೈಕ್ಷಣಿಕ ಕಾರ್ಯಕ್ರಮದ ಚಟುವಟಿಕೆಗಳನ್ನು ಹೇಗೆ ನಡೆಸಲಾಗುತ್ತದೆ ಎಂಬುದನ್ನ ಅಳೆಯುತ್ತೆ. ನಿರ್ದಿಷ್ಟ ಶೈಕ್ಷಣಿಕ ಪ್ರಕ್ರಿಯೆಗಳನ್ನ ಆಚರಣೆಯಲ್ಲಿ ಹೇಗೆ ನಡೆಸಲಾಗುತ್ತೆ, ಹೇಗೆ, ಉದಾಹರಣೆಗೆ ಮಾನದಂಡಗಳ ಅನ್ವಯ, ಬೋಧನೆಯ ಗುಣಮಟ್ಟ, ಕಾರ್ಯದ ಸಮಯ, ಶಾಲೆಯ ವಾತಾವರಣ, ಶೈಕ್ಷಣಿಕ ನಾಯಕತ್ವ, ಸಂದರ್ಭ ಸೂಚಕಗಳಲ್ಲಿ ಮಾಡಿದಂತೆಯೇ ದತ್ತಾಂಶವನ್ನ ಸಂಗ್ರಹಿಸಬೇಕು. ವಿವಿಧ ಹಂತಗಳಲ್ಲಿ ಹೇಗ್ ಮಾಡ್ತಿದೀವಿ. ಇವಾಗ ನೋಡಿ NEP 2020 ಅಂತ ಹೇಳ್ತಿದೀವಿ, ರಾಜ್ಯ ಸರ್ಕಾರ ಇಲ್ಲ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲ, ನಾವು SCPಗೆ ಹೋಗ್ತೀವಿ ಅಂತ. NEPನ NEPನ ಬೇಡ ಅಂದಿದ್ದ ಕಾರಣ ಏನು, SCPನ ತರ್ತಿರೋದಕ್ಕೆ ಕಾರಣ ಏನು. ಸೊ ಇದು ಬೋಧನೆಯ ಮಟ್ಟ ಮತ್ತೆ ಮಾನದಂಡಗಳು. ಇವತ್ತು ಉನ್ನತ ಶಿಕ್ಷಣದಲ್ಲಿ ಫ್ಲೆಕ್ಸಿಬಿಲಿಟಿ ನಮ್ಯತೆ ಆಗಿರೋದ್ರಿಂದ ಅದರ ಬಗ್ಗೆ ಸ್ಪಷ್ಟ ಚಿತ್ರಣವನ್ನ ನಮ್ಮ ಮುತ್ಸದ್ದಿ ಶಿಕ್ಷಣ ತಜ್ಞರು ಅದನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದಾಗ ಅಲ್ಲಿ ಗುಣಮಟ್ಟ ಹೇಗಾಗತ್ತೆ ಅದನ್ನು ನೋಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾವು ತುಂಬಾ ವಿವೇಚನೆಯಿಂದ ಮಾಡ್ಬೇಕಾಗತ್ತೆ.
ಮಾನದಂಡಗಳ ಅನ್ವಯ ಹೇಗೆ ಮಾಡ್ತೀವಿ, ಬೋಧನೆಯ ಗುಣಮಟ್ಟ ಹೇಗಿರುತ್ತೆ, ಟೀಚರ್ ತನ್ನ ತರಗತಿಯಲ್ಲಿ ICTಯನ್ನ ಏನಾದ್ರು ಬಳಸ್ಕೊತಿದಾರಾ, ಅಥವಾ ಯಾವ್ದಾದ್ರು ಮಾದರಿಗಳನ್ನ ರೂಪಿಸ್ತಿದಾರಾ, ಅಥವಾ ಡಿಸ್ಕಷನ್ ಮೆಥಡ್ಗೆ ಹೋಗ್ತಿದಾರಾ, ಅಥವಾ ಕ್ವಶನ್ ಅಂಡ್ ಆನ್ಸರ್ ಮೆಥಡ್ಗೆ ಹೋಗ್ತಿದಾರಾ, ಯಾವುದರ ಆಧಾರದ ಮೇಲೆ ಅವರು ತಮ್ಮ ಕಾರ್ಯೋನ್ಮುಖಗೊಳಿಸ್ತಿದ್ದಾರೆ, ಇದು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಶಾಲೆಯ ವಾತಾವರಣ, ಶಾಲೆ ಯಾವ ರೀತಿಯಾದಂತಹ ವಾತಾವರಣವನ್ನ ಹೊಂದಿದೆ, ಎಂತ ಶಾಲಾ ವಾತಾವರಣವನ್ನು ರೂಪಿಸಿದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಶೈಕ್ಷಣಿಕ ನಾಯಕತ್ವ ಸಂದರ್ಭ ಸೂಚಕಗಳಲ್ಲಿ ಮಾಡಿದಂತೆ ಡೇಟಾವನ್ನ ದತ್ತಾಂಶವನ್ನ ತಗೊಳ್ಳೋದು. ಸೊ ಏನಿಲ್ಲ, ಯಾವ ಕಾರಣಕ್ಕೆ ಇದನ್ನ ರೂಪಿಸ್ತೀವಿ, ಸರ್ವೆ ಮೆಥಡ್ ತಗೊಂಡಿದೀವ ಅಥವಾ ಒಂದು ಕ್ವಶನಿಂಗ್ ಟೂಲ್ಸ್ ತಗೊಂಡಿದೀವ, ಇವೆಲ್ಲವೂ ಸಹ ಇಲ್ಲಿ ಮುಖ್ಯ ಆಗಿ ನೋಡ್ತೇವೆ. ನೆಕ್ಸ್ಟ್ ನಾವು ಔಟ್ಪುಟ್ ಅಂದ್ರೆ ನಮ್ಮ ರಿಸಲ್ಟ್ ನೋಡ್ತೀವಿ, ಫಲಿತಾಂಶದ ಸೂಚಕಗಳು. ಈ ಕಾರ್ಯಕ್ರಮಗಳನ್ನ ಉದ್ದೇಶಗಳು ನೋಡಿದಾಗ ನಾವು ಈ ವಿಷಯ ಮಗುವಿಗೆ ಇನ್ಪುಟ್ ಅಂದಾಗ ಅವನಲ್ಲಿ ಇರುವಂತ ಕೌಶಲ್ಯಗಳನ್ನ ಕೊಟ್ಟಿದ್ದೇವೆ. ಈ ಇನ್ಪುಟ್ ಅಂತ ಬಂದಾಗ ಕಲಿಕೆಯನ್ನು ಸುಲಭಗೊಳಿಸೋದಕ್ಕೋಸ್ಕರ ಜ್ಞಾನ ಕೊಟ್ಟುವ, ಕೌಶಲ್ಯಗಳನ್ನ ಕೊಟ್ಟುವ, ಗ್ರಹಿಕೆಗಳನ್ನ ಕೊಟ್ಟುವ, ತಿಳುವಳಿಕೆಗಳನ್ನ ಕೊಟ್ಟುವ, ವಿಮರ್ಶಾತ್ಮಕ ಚಿಂತನೆಗಳನ್ನ ಕೊಟ್ಟುವ, ಇವೆಲ್ಲ ಚಿಂತನೆಗಳ ಮೇಲೆ ಅನ್ವಯಿಕ ಚಿಂತನೆಗಳನ್ನ ಕೊಟ್ಟುವ, ಅವನಿಗೆ ಅಭಿವ್ಯಕ್ತ ಮಾಡ್ಲಿಕ್ಕೆ, ಅಭಿಪ್ರಾಯ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶಗಳನ್ನ ಕೊಟ್ಟಿದೀವ. ಇವೆಲ್ಲವೂ ಬೋಧನೆ ತರಗತಿಯಲ್ಲಿ ನಡೆಯುತ್ತೆ. ಅಲ್ಲಿಗೆ ಅದನ್ನ ಮಾಡ್ಲಿಕ್ಕೆ ಎಷ್ಟು ಅವಕಾಶಗಳು ಕಲ್ಪಿಸಿದೀವಿ ಅನ್ನೋದನ್ನ ನೋಡ್ತೀವಿ. ಸೊ ಔಟ್ಪುಟ್ ಸೂಚಕಗಳು ಬಂದಾಗ ಏನಾಗುತ್ತೆ, ನಮ್ಗೆ ನಾವು ಕೊಟ್ಟಿರುವಂತ ಇನ್ಪುಟ್ಗಳಿಂದ ಅಥವಾ ನಾವು ಕೊಟ್ಟಿರುವಂತ ಘಟಕಾಂಶಗಳು ಒಳಗಡೆ ತುಂಬಿರುವಂತ ಏನು ದತ್ತಾಂಶಗಳಿದಾವೋ, ಘಟಕಾಂಶಗಳಿದಾವೋ, ಅವುಗಳಿಂದ ನಮಗೆ ಯಾವ ರೀತಿಯಾದಂತ ಫಲಿತಾಂಶಗಳನ್ನ ಪಡಿಲಿಕ್ಕೆ ಸಾಧ್ಯ ಆಗತ್ತೆ. ಇವಾಗ ಎಷ್ಟು ಜನ ಪರೀಕ್ಷೆಗಳಲ್ಲಿ ಯಾವ ಹಂತದಲ್ಲಿ ಪಾಸ್ ಆದ್ರು, ಫಲಿತಾಂಶಗಳ ಮಾಪನವನ್ನು ನೋಡ್ತೀವಿ. ರಾಷ್ಟ್ರೀಯ ಪ್ರತಿಭಾನ್ವೇಷಣೆಯ ಪರೀಕ್ಷೆಯಲ್ಲಿ ಎಷ್ಟು ಜನ ಪಾಸ್ ಆದ್ರು, ಮತ್ತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳಲ್ಲಿ ಎಷ್ಟು ಜನ ಪಾಸ್ ಆದ್ರು, ನಮ್ಮ ಪ್ರತಿ ವರ್ಷ ಬರುವಂತ ಒಂದೊಂದು 10th 12th ಮತ್ತೆ UG PGಗಳಲ್ಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಎಷ್ಟು ಜನ ಆಚೆ ಬರ್ತಿದ್ದಾರೆ, ಔಟ್ಪುಟ್ ಕ್ವಾಲಿಟಿ ಔಟ್ಪುಟ್ ಎಷ್ಟಿದೆ, ಇದನ್ನ ನೋಡ್ಲಿಕ್ಕೆ ನಾವು ಮಾನದಂಡಗಳನ್ನ ಇಟ್ಕೊಂಡು ನೋಡ್ತೇವೆ. ಇದು ನಮಗೆ ಸೂಚಕಗಳಾಗಿ ಕಾಣಿಸುತ್ತೆ, ಗುಣಮಟ್ಟವನ್ನ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ನಮಗೆ ಸಿಗುವಂತ ಸೂಚಕಗಳು. ನೆಕ್ಸ್ಟ್ ಮಾಧ್ಯಮಿಕ ಶಾಲೆಯ ಗುಣಮಟ್ಟ ಸೂಚಕಗಳು. ಮಾಧ್ಯಮಿಕ ಹಂತದಲ್ಲಿ ಯಾವ ರೀತಿಯಾಗಿರುವಂತ ಗುಣಮಟ್ಟದ ಸೂಚಕಗಳನ್ನು ನೋಡ್ತೇವೆ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಶಾಲೆಗಳಲ್ಲಿನ ಒಟ್ಟು ಗುಣಮಟ್ಟಕ್ಕಾಗಿ ಪಠ್ಯಕ್ರಮ, ಬೋಧನಾ ಕಲಿಕೆ, ಸಂಪನ್ಮೂಲಗಳು, ಶಿಕ್ಷಣ ಶಾಸ್ತ್ರ ಇತ್ಯಾದಿಗಳಂತಹ ಪ್ರಮುಖ ಕಾಳಜಿಯ ಕ್ಷೇತ್ರಗಳಿಗೆ ಸಂಬಂಧಿಸಿದ ವಿವಿಧ ಸೂಚಕಗಳನ್ನ ಈ ಮುಂದಿನಂತೆ ನೋಡ್ತಾ ಹೋಗ್ತೀವಿ. ಶಿಕ್ಷಣ ಶಾಸ್ತ್ರ ನಾವು ಇತ್ತೀಚಿನ ದಿನಗಳಲ್ಲಿ ಪೆಡಗಾಗಿ ಅಂತ ಬಳಸ್ತಿದೀವಿ. ನಾವು ಬಳಸುವಂತ ಪೆಡಗಾಗಿ ನಾವು ಬೋಧಿಸುವಂತಹ ತರಗತಿಗೆ ಯೋಗ್ಯವಾಗಿದ್ಯಾ, ಉತ್ತಮವಾಗಿದ್ಯಾ ಅನ್ನೋದನ್ನ ನೋಡ್ಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ವಿಶಾಲ ಗುಣಮಟ್ಟದ ಮಾಧ್ಯಮಿಕ ಹಂತದಲ್ಲಿ ನಾವು ನೋಡ್ತಿರುವಂತಹ ವಿಷಯಗಳು ವಿಶಾಲ ಗುಣಮಟ್ಟದ ಸೂಚಕಗಳು ಯಾವ್ಯಾವುದು? ದಿನದಿಂದ ದಿನಕ್ಕೆ ಪಠ್ಯಕ್ರಮದ ವಿಷಯ ಹೇಗಿದೆ, ಹೇಗೆ ಬೆಳೆಸ್ತೀವಿ, ವಿಷಯವನ್ನ ದಿನದಿಂದ ದಿನಕ್ಕೆ ಹೇಗೆ ಬೆಳೆಸ್ತೀವಿ, ಇವತ್ತಿನ ತರಗತಿಯ ವಿಷಯವನ್ನ ನಾಳೆಯ ತರಗತಿಯ ವಿಷಯಕ್ಕೆ ತಂದಾಗ ಹೇಗೆ ಜೋಡಿಸ್ತೀವಿ, ಮಗುವಿನ ಪೂರ್ವ ಜ್ಞಾನದೊಂದಿಗೆ ಹೊಸ ಜ್ಞಾನವನ್ನ ಹೇಗೆ ಬೆಸಿತೀವಿ, ಮಗುವಿನಲ್ಲಿ ಈಗಾಗಲೇ ಇರುವಂತಹ ಜ್ಞಾನ ಇದೆ, ಆ ಮಗುವಿನಲ್ಲಿ ಇರುವಂತ ಪೂರ್ವ ಜ್ಞಾನದ ಜೊತೆಗೆ ಹೊಸ ಜ್ಞಾನವನ್ನ ಹೇಗೆ ತರ್ತೀವಿ. ಇಂದು ನಾನು ಯಾವುದೋ ಒಂದು ವಿಷಯವನ್ನ ಕಟ್ಟಿಕೊಟ್ಟಿದ್ದೇನೆ ಮಗುವಿಗೆ, ನಾಳೆ ಬಂದಾಗ ಇವತ್ತು ನಾನು ಕಟ್ಟಿ ಕೊಟ್ಟಿರುವಂತ ವಿಷಯವನ್ನ ನಾಳೆ ನಾನು ತರ್ತಿರೋ ವಿಷಯದೊಂದಿಗೆ ಹೇಗೆ ಬೆಸಿತೇನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ, ಭಾಷೆಗಳು, ಕಲಾ ಶಿಕ್ಷಣ, ಆರೋಗ್ಯ ಮತ್ತು ದೈಹಿಕ ಶಿಕ್ಷಣದಂತಹ ಎಲ್ಲಾ ವಿಷಯ ಕ್ಷೇತ್ರಗಳ ಲಭ್ಯತೆ ಮತ್ತು ವಿಜ್ಞಾನದ ಪ್ರಾಯೋಗಿಕ ಕೌಶಲ್ಯ, ಪೂರ್ವ ವೃತ್ತಿಪರ ಕೌಶಲ್ಯ ಮತ್ತು ಕಲೆ ಮತ್ತು ಕ್ರೀಡಾ ಕೌಶಲ್ಯಗಳನ್ನ ಅಭಿವೃದ್ಧಿಪಡಿಸಲು ಸಾಕಷ್ಟು ಅವಕಾಶಗಳನ್ನ ಒದಗಿಸಿದಾರೆಯೇ ಇಲ್ವೇ? ಶಾಲೆಯಲ್ಲಿ ಮಗುವಿನ ಬೌದ್ಧಿಕ ಮಟ್ಟಕ್ಕೆ ಎಷ್ಟು ಒತ್ತನ್ನ ಕೊಡ್ತೀವೋ ಆ ಬೌದ್ಧಿಕ ಮಟ್ಟದ ಜೊತೆಗೆ ದೈಹಿಕ ಶಿಕ್ಷಣದಂತಹ ದೈಹಿಕ ಚಟುವಟಿಕೆಯಂತಹ ಅವಕಾಶಗಳನ್ನ ಎಷ್ಟು ಕೊಡ್ತೀವಿ. ಕೇವಲ ಪಠ್ಯ ಕಲ್ದಿರೇನೆ ಪಠ್ಯೇತರ ಚಟುವಟಿಕೆಗಳನ್ನ ಹೇಗೆಲ್ಲ ತರ್ತೇವೆ. ಮಗುವಿನಲ್ಲಿ
ಪ್ರಾಕ್ಟಿಕಲ್ ಟೆಂಡೆನ್ಸಿಯನ್ನ ಹೇಗೆ ಮೂಡಿಸ್ತೀವಿ, ಆ ಪ್ರಾಕ್ಟಿಕಲ್ ಟೆಂಡೆನ್ಸಿ ಏನಿದೆಯೋ ಅಥವಾ ಸೈಂಟಿಫಿಕ್ ಟೆಂಡೆನ್ಸಿ ಏನಿದೆಯೋ ಅದನ್ನ ಮಕ್ಕಳಲ್ಲಿ ಹೇಗೆ ತರ್ತೀವಿ, ಅವರ ಆಲೋಚನೆಗಳು ವೈಜ್ಞಾನಿಕ ಪೂರ್ವಕವಾಗಿರ್ಬೇಕೇ ಹೊರತು ಮೌಢ್ಯ ಪೂರಿತವಾಗಿರ್ಬಾರ್ದು. ಹಾಗಾಗಿ ಇವೆಲ್ಲ ಅಂಶಗಳನ್ನ ನಾವು ತರಗತಿಯ ಶಿಕ್ಷಣದಲ್ಲಿ ಹೇಗೆ ತರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಪಠ್ಯಕ್ರಮವು ಕಲೆ, ಸೌಂದರ್ಯ ಶಾಸ್ತ್ರ, ಆರೋಗ್ಯ ಮತ್ತು ದೈಹಿಕ ಶಿಕ್ಷಣ, ಪರಿಸರ, ಶಾಂತಿ ಹಾಗೂ ಕೆಲಸ ಮತ್ತು ಶಿಕ್ಷಣವನ್ನ ಒಳಗೊಂಡಿರ್ಬೇಕು. ಪಠ್ಯಕ್ರಮವು ಕಲೆ ಮತ್ತು ಸೌಂದರ್ಯ ಶಾಸ್ತ್ರ. ಏನು ಸೌಂದರ್ಯ ಶಾಸ್ತ್ರ? ಸೊ ಮಗುವಿಗೆ ತನ್ನ ಕಲ್ಪನಾ ಶಕ್ತಿಯನ್ನ ಬೆಳೆಸ್ಬೇಕು. ಕಲ್ಪನಾ ಶಕ್ತಿಯನ್ನ ಬೆಳೆಸ್ಬೇಕಾದ್ರೆ ಹೇಗೆ ಸಾಧ್ಯ ಆಗತ್ತೆ? ಮಗು ತನ್ನ ಇಮ್ಯಾಜಿನೇಷನ್ ಒಂದು ಟೀಚರ್ ಡೆಮಾನ್ಸ್ಟ್ರೇಟ್ ಮಾಡಕ್ ಶುರುವಾದ್ರು, ಒಂದು ಪ್ರಯೋಗವನ್ನ ಮಾಡ್ಲಿಕ್ಕೆ ಶುರುವಾದ್ರು, ಅಥವಾ ಶಿಕ್ಷಕ ಯಾವುದೋ ಒಂದು ಕಾಲವನ್ನ ವರ್ಣನೆ ಮಾಡ್ಲಿಕ್ಕೆ ಶುರುವಾದ್ರು, ಯಾವುದೋ ಒಂದು ವಿಷಯವನ್ನ ಹೇಳಲಿಕ್ಕೆ ಶುರುವಾದ್ರು, ಮಗು ಅದರ ಕಲ್ಪನೆಯನ್ನ ಶಿಕ್ಷಕನ ಮಾತುಗಳು, ಶಿಕ್ಷಕ ಕಟ್ಟಿಕೊಡುವಂತ ವಿಚಾರಗಳು ಅವನ ಕಲ್ಪನೆಯಲ್ಲಿ ಬಂದು ಪರಿಕಲ್ಪನೆಯಾಗಿ ಮೂಡಬೇಕು. ಅಕ್ಕಿ ಆರುತ್ತಿದೆ ನೋಡಿದೀರಾ? ಅಕ್ಕಿ ಆರ್ತಿದೆ ನೋಡಿದ್ರ ಅಂದ್ರೆ ಅಕ್ಕಿ ಹೇಗೆ ಆರುತ್ತಪ್ಪ ಅಂತ ಅವನ ಕಣ್ಮುಂದೆ ಬರುತ್ತೆ. ಆ ಸೌಂದರ್ಯ ಶಾಸ್ತ್ರ ಅನ್ನೋದು ಒಂದು ವಿಷಯವನ್ನ ಪರಿಭಾವಿಸಿಕೊಳ್ಳುವ, ಅನುಭವಿಸುವ, ಆಸ್ವಾದಿಸುವ ಶಕ್ತಿಯೇ ಸೌಂದರ್ಯ ಶಾಸ್ತ್ರ. ಒಂದು ವಿಷಯ ಪರಿಕಲ್ಪನೆ ಅಂತಂದಾಗ ಹಾಗಾಗಿ ಸಾಧ್ಯ ಆಗತ್ತ ನೋಡ್ಬೇಕು. ತರಗತಿಯ ಪ್ರಕ್ರಿಯೆಗಳು ಅಂದಾಗ ಕಲಿಕಾ ಅಥವಾ ಟೀಚಿಂಗ್ ಎನ್ವಿರಾನ್ಮೆಂಟ್, ಟೀಚಿಂಗ್ ಪ್ರೋಸೆಸ್ ಏನಿದೆಯೋ, ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ತರಗತಿಯಲ್ಲಿ ಹೇಗೆ ನಡೆಯುತ್ತೆ. ಸೊ ಆ ವಾತಾವರಣವನ್ನ ಶಿಕ್ಷಕ ಹೇಗೆ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡ್ಬೇಕು. ಕಲಿಯುವವರು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಥವಾ ಇಲ್ಲವೇ, ತೊಡಗಿಸಿಕೊಂಡಿಲ್ಲ ಅಂತ ಪರಿಭಾವಿಸಬಾರ್ದು. ತೊಡಗಿಕೊಳ್ಳುವಂತೆ ಶಿಕ್ಷಕ ರೂಪಿಸ್ಬೇಕು. ಯಾವಾಗಲೂ ಶಿಕ್ಷಕ ವಿದ್ಯಾರ್ಥಿಗಳು ತನ್ನೊಂದಿಗೆ ಬರ್ಲಿ ಅಂತ ಅಪೇಕ್ಷೆಯನ್ನು ಇಟ್ಕೋಬಾರ್ದು. ನಾನು ವಿದ್ಯಾರ್ಥಿಗಳೊಂದಿಗೆ ಹೋಗ್ಬೇಕು ಅಂತ ಅಪೇಕ್ಷೆಯನ್ನು ಇಟ್ಕೋಬೇಕು. ತಾನು ವಿದ್ಯಾರ್ಥಿಗಳೊಂದಿಗೆ ಹೋದ ನಂತರ ಅವರು ನನ್ನೊಂದಿಗೆ ಬರಲಿ ಅನ್ನೋದು ಅವನ ಉದ್ದೇಶ ಆಗ್ಬೇಕು. ಅದು ಶಿಕ್ಷಕರಾಗಿ ನಾವು ಮಕ್ಕಳೆಲ್ಲ ನಮ್ಮ ಹತ್ರ ಬರ್ಲಿ, ನನ್ನ ಮೇಷ್ಟ್ರು ಅನ್ನೋ ಮಟ್ಟದಲ್ಲಿ ಇರ್ತಾರೆ, ಅದಾಗಬಾರ್ದು. ಶಿಕ್ಷಕ ಯಾವಾಗ ವಿದ್ಯಾರ್ಥಿ ಜೊತೆಗೆ ಹೋದಾಗ ವಿದ್ಯಾರ್ಥಿ ಶಿಕ್ಷಕನ ಜೊತೆ ಬರ್ಲಿಕ್ಕೆ ಶುರುವಾಗ್ತಾರೆ. ಅದನ್ನ ಪಾಲಿಸ್ಬೇಕು. ವಿಷಯವು ಅವರಿಗೆ ಅನ್ಯವಾಗಿ ಕಾಣಿಸ್ಬಾರ್ದು. ಯಾವುದೋ ವಿಷಯ ಅಸಂಬಂಧಿತವಾಗಿರ್ಬಾರ್ದು. ಏನೋ ನಂಗೆ ಸಂಬಂಧನೇ ಇಲ್ವಾ, ನನಗೆ ಗೊತ್ತೇ ಇಲ್ಲ ಅನ್ನೋ ವಿಷಯ ತರ ಇರಬಾರ್ದು. ನನಗೆ ಗೊತ್ತಿರೋ ವಿಷಯವೇ ಅಂತ. ಅದಕ್ಕೆ ಬೋಧನಾ ಸೂತ್ರಗಳು ಮೊದಲೇ ಹೇಳುತ್ತೆ, ಗೊತ್ತಿರುವ ವಿಷಯದಿಂದ ಗೊತ್ತಿಲ್ಲದ ವಿಷಯದ ಕಡೆಗೆ. ಮಗು ತನಗೆ ಗೊತ್ತಿರೋ ವಿಷಯದಿಂದ ಶುರು ಮಾಡ್ತಾನೆ, ತನಗೆ ಗೊತ್ತಿಲ್ದಿರೋ ವಿಷಯನೂ ತಿಳ್ಕೊತಾನೆ. ಆದ್ರೆ ಅವನು ಪ್ರಾರಂಭ ಮಾಡ್ತಿರೋದು ತನಗೆ ಗೊತ್ತಿದ್ದೆ ಅನ್ಕೊಂಡು ಶುರು ಮಾಡ್ತಿದ್ದಾನೆ. ಹಾಗಾಗಿ ಮಗುವಿಗೆ ವಿಷಯ ಗೊತ್ತಿದೆ ಅನ್ನೋ ರೀತಿಯಾಗಿ ಶುರು ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಪಠ್ಯಕ್ರಮವು ಸಂಸ್ಕೃತಿ ಮತ್ತು ಭಾಷೆಯನ್ನ ಬಿಂಬಿಸ್ಬೇಕು. ಇವಾಗ ಪಠ್ಯಕ್ರಮವು ಒಂದು ಪುಸ್ತಕ ರೆಡಿ ಆಗ್ಬೇಕು ಅಂದಾಗ, ಒಂದು ಪಠ್ಯ ಪುಸ್ತಕ ರೆಡಿ ಆಗತ್ತೆ ಅಂದ್ರೆ, ಸಿದ್ಧಗೊಳ್ಳುತ್ತೆ ಅಂದ್ರೆ, ಅಲ್ಲಿ ಪಠ್ಯ ಪುಸ್ತಕವು ಒಂದಷ್ಟು ರಚನಾ ತತ್ವಗಳನ್ನ ಆಧರಿಸಿರುತ್ತೆ. ಪಠ್ಯಕ್ರಮವೂ ಅಷ್ಟೆ. ಪಠ್ಯಕ್ರಮವೂ ಸಹ ಒಂದಷ್ಟು ತತ್ವಗಳನ್ನ ಆಧರಿಸಿಕೊಂಡೇ ಅದು ಪಠ್ಯಕ್ರಮ ರೂಪಿತ ಆಗುತ್ತೆ. ಇವು ರಾಷ್ಟ್ರೀಯ ಶಿಕ್ಷಣ ನೀತಿ 1986 ಪ್ರಕಾರ ಅಲ್ಲಿ ಒಂದು 10 ಮೂಲಭೂತ ಅಂಶಗಳನ್ನ ಕೊಡ್ತಾ ಹೋಗುತ್ತೆ. 10 ಮೂಲಭೂತ ಅಂಶಗಳನ್ನ ಆಧರಿಸಿಕೊಂಡೇ ಒಂದು ಪಠ್ಯಕ್ರಮ ರೂಪಿತ ಆಗ್ತಾ ಹೋಗುತ್ತೆ. ಆ 10 ಮೂಲಭೂತ ಅಂಶಗಳನ್ನ ಬಿಟ್ಟು ಯಾವುದೇ ಪಠ್ಯಕ್ರಮ ಆಗಿರ್ಲಿ, ಯಾವುದೇ ಪಠ್ಯ ಪುಸ್ತಕ ಆಗಿರ್ಲಿ ರೂಪಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅಥವಾ ಅದರ ರೂಪಗೊಳ್ತು ಅಂದ್ರೆ ಅದಕ್ಕೆ ಸತ್ವ ಇರಲ್ಲ, ಶಕ್ತಿ ಇರಲ್ಲ. ಆ ಶಕ್ತಿಯನ್ನು ತರೋದು ನಾವು ಆ ಮೂಲಭೂತ ಅಂಶಗಳನ್ನ ಇಟ್ಕೊಂಡು ನಮ್ಮ ರಾಷ್ಟ್ರದ ಸಾರ್ವಭೌಮತ್ವವನ್ನ ಸಾಧಿಸೋದಕ್ಕೆ ನಾವು ಪಠ್ಯಕ್ರಮದ ಮೂಲಕ ಹೋಗ್ತಿದೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ನಾವೆಲ್ಲರೂ ಒಂದೇ ಅನ್ನುವಂತ ಭಾವವನ್ನ ತರಬೇಕಾಗತ್ತೆ. ನಮ್ಮ ಸಾಂಸ್ಕೃತಿಕತೆಗೆ, ನಮ್ಮ ಸಾಂಸ್ಕೃತಿಕ ಪರಂಪರೆಗೆ ಎಲ್ಲೂ ಸಹ ಪೆಟ್ಟು ಬೀಳದೆ ನೋಡ್ಕೋಬೇಕಾಗುತ್ತೆ. ಹಾಗೆ ಪಠ್ಯಕ್ರಮದ ಜವಾಬ್ದಾರಿ ಬಹಳಷ್ಟಿದೆ. ವಿಜ್ಞಾನವು ಪ್ರಾಯೋಗಿಕ ಮತ್ತು ಇತರ ಅನುಭವಗಳನ್ನ ಒಳಗೊಂಡಿರ್ಬೇಕು.
ನಾನು ಆಗ್ಲೇ ಬಳಸ್ತೆ, ವೈಜ್ಞಾನಿಕ ಮನೋಧೋರಣೆಗಳನ್ನ ಮನೋಭಾವಗಳನ್ನ ಮಕ್ಕಳಲ್ಲಿ ಹೆಚ್ಚಾಗಿ ಬೆಳೆಸುವಂತಹ ಉದ್ದೇಶ ಶಿಕ್ಷಕನಲ್ಲಿ ಇರಲೇಬೇಕು. ಇವತ್ತಿನ ಮಕ್ಕಳಲ್ಲಿ ಶೈಕ್ಷಣಿಕವಾಗಿ ವೈಜ್ಞಾನಿಕ ಮನೋಭಾವನೆ ಬೆಳೆಸಲಿಲ್ಲ ಅಂದ್ರೆ ನಾವು ಮಕ್ಕಳಿಗೆ ತಪ್ಪು ದಾರಿಗೆ ತರ್ತಿದ್ದೀವಿ ಅಂತ. ಹಾಗಂತ ನಾವು ಒಂದು ಸಂಸ್ಕೃತಿಯ ಗೌರವನ, ಒಂದು ಸಂಸ್ಕೃತಿ, ಒಂದು ಆಚರಣೆಯ ಬಗ್ಗೆ ಗೌರವವನ್ನ ಬೆಳೆಸ್ಬೇಕು, ಉಳಿಸ್ಬೇಕು. ಆದ್ರೆ ಮೌಢ್ಯತೆಯನ್ನ ಅಲ್ಲ ಅನ್ನೋದನ್ನ ಹೇಳ್ಕೊಡ್ಬೇಕಾಗುತ್ತೆ. ನಾವು ಮಕ್ಕಳನ್ನ ಆಸ್ತಿಕರಾಗಿ ಮಾಡಲ್ಲ, ನಾಸ್ತಿಕರನ್ನಾಗಿ ಮಾಡಲ್ಲ, ಅವನೊಬ್ಬ ಆಧ್ಯಾತ್ಮಿಕನನ್ನಾಗಿ ಮಾಡ್ತೀವಿ. ಆಧ್ಯಾತ್ಮಿಕ ಅಂದ್ರೇನು? ಅವನು ತನ್ನನ್ನು ತಾನು ಅರ್ಥ ಮಾಡ್ಕೋಬೇಕು, ಯಾವುದು ಧನಾತ್ಮಕ ಯಾವುದು ಋಣಾತ್ಮಕ ಅನ್ನೋದು ತಿಳ್ಕೋಬೇಕು. ಆ ರೀತಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಕಲಿಯುವವರು ಮೈಕ್ರೋ ಸ್ಕೇಲ್ ಸೈನ್ಸ್ ಕಿಟ್ ಮತ್ತು ಇತರ ಲ್ಯಾಬ್ ಉಪಕರಣಗಳಿಗೆ ಪ್ರವೇಶವನ್ನ ಹೊಂದಿರಬೇಕು. ಪ್ರತಿಯೊಂದು RMSA ಬಂದ ಮೇಲೆ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಒಂದಷ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅಣು ಪ್ರಮಾಣದ ವಿಜ್ಞಾನದ ಕಿಟ್ಗಳನ್ನ ಹೊಂದಿದ್ದಾವೆ. ಆದ್ರೆ ಎಷ್ಟೋ ಶಾಲೆಗಳಲ್ಲಿ ಯಾವುದೇ ಶಿಕ್ಷಕರು ಸಹ ಅದನ್ನ ತೆಗೆದು ಮಕ್ಕಳಿಗೆ ತೋರಿಸುವ, ಅದನ್ನ ಬಳಸಿಕೊಳ್ಳುವ ಕೆಲಸವನ್ನ ಮಾಡ್ತಾ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ. ಯಾಕೆಂದ್ರೆ ಅದೊಂಥರ ಓನರ್ಶಿಪ್ ತರ ಆಗೋಗಿದೆ. ಜವಾಬ್ದಾರಿಯನ್ನ ತಗೊಂಡಾಗ ಅದರಿಂದ ಹಾಳಾಯ್ತು, ಶಿಕ್ಷಕರನ್ನ ಹೊಣೆಗಾರಿಕರನ್ನಾಗಿ ಮಾಡ್ತಾರೆ. ಆ ಹೊಣೆಗಾರಿಕೆನ ಯಾಕೆ ಬೇಕು? ಮಕ್ಕಳೇನೋ ಹಾಳು ಮಾಡಿದ್ರು ಅಥವಾ ಅದಕ್ಕೆ ನಾನು ಹೊಣೆಗಾರ ಆಗ್ಬಿಡ್ತೀನಿ ಅನ್ನುವ ಭಯವೋ ಏನೋ ಎಷ್ಟೋ ಶಾಲೆಗಳಲ್ಲಿ ಅದನ್ನ ಬಳಸಲ್ಲ. ಆದ್ರೆ ಬಳಸುವಂತೆ ಆಗ್ಬೇಕು. ಕೆಲವು ಶಿಕ್ಷಕರು ಇಂಥ ಇಚ್ಛಾಶಕ್ತಿಯನ್ನು ಹೊಂದಿರ್ತಾರೆ. ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಮಕ್ಕಳಿಗೆ ತೋರಿಸಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನ ಬೆಳಿಲಿಕ್ಕೆ ಪ್ರಯತ್ನ ಪಡಿಸ್ತಾರೆ. ನೆಕ್ಸ್ಟ್, ಸಾಮಾಜಿಕ ವಿಷಯಗಳ ಕುರಿತು ಮುಕ್ತ ಚರ್ಚೆ ಅವಕಾಶ ಆಗ್ಬೇಕು. ಸಾಮಾಜಿಕವಾಗಿ ಇರುವಂತ ವಿಷಯಗಳು, ಒಬ್ಬ ನಾಗರಿಕನಾಗಿರುವಂತಹ ಜವಾಬ್ದಾರಿಗಳೇನು, ಒಬ್ಬ ನಾಗರಿಕನಾಗಿ ಇರುವಂತಹ ಜವಾಬ್ದಾರಿಗಳೇನು ಅನ್ನೋದನ್ನ ಅಲ್ಲಿ ಅರ್ಥ ಮಾಡ್ಕೋಬೇಕು. ಶಿಕ್ಷಕರು ಮತ್ತು ಶಿಕ್ಷಣ ಶಾಸ್ತ್ರ, ಪ್ರಾಸ್ಪೆಕ್ಟಿವ್ ಟೀಚರ್ಸ್ ಅಂತ ಕರಿತೀವಲ್ಲ ನಾವೀಗ, ಪ್ರಶಿಕ್ಷಣಾರ್ಥಿಗಳು ಅವರು ಸೇವಾ ಪೂರ್ವವಾಗಿ ಪಡೆಯುವಂತ ಶಿಕ್ಷಣದ ಅನುಭವಗಳೇನಿದೆಯೋ ಅದನ್ನ ನಾವು ಶಾಲೆಗೆ ಕಲಿಸಿ ಅವ್ರಿಗೆ ಕಲಿಸಿದ ನಂತರ ಅಲ್ಲಿ ಶಿಕ್ಷಣ ಅಥವಾ ಶಾಲೆ ಯಾವ ರೀತಿ ನಡ್ಕೊಂಡು ಕಾರ್ಯವನ್ನು ನಿರ್ವಹಿಸುತ್ತೆ, ಅಲ್ಲಿ ಇರುವಂತ ದಾಖಲಾತಿಗಳೇನು, ಆ ದಾಖಲಾತಿಗಳನ್ನ ಯಾಕೆ ನಿರ್ವಹಿಸ್ತೀವಿ, ಶಿಕ್ಷಕನಾಗಿ ನನ್ನ ಜವಾಬ್ದಾರಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಶಿಕ್ಷಕರ ಅರ್ಹರು ಮತ್ತು ಚೆನ್ನಾಗಿ ಪರಿಣಿತರು ಮತ್ತು ವಿಷಯದ ಕುರಿತು ನವೀಕರಣಗಳಾಗ್ಬೇಕು. ಅವರಲ್ಲಿ ಅವಾಗವಾಗ ಪುಷ್ಟೀಕರಣಗಳು ಹೆಚ್ಚಾಗ್ಬೇಕಾಗತ್ತೆ. ನಾವೆಲ್ಲರೂ ಮೇಷ್ಟ್ರುಗಳು ಅಂತೇಳಿ ಪುಸ್ತಕಗಳನ್ನ ಮಾತ್ರ ಓದಕ್ ಶುರುವಾಗ್ತೀವಿ. ಪುಸ್ತಕಗಳು ಮಾತ್ರ ಓದಿದ್ರೆ ಸಾಲದು ಸ್ನೇಹಿತರೆ. ನಾವು ಮೇಷ್ಟ್ರುಗಳಾಗಿ ಮಕ್ಕಳ ಮನಸ್ಸುಗಳನ್ನ ಓದ್ಬೇಕಿದೆ. ಮಕ್ಕಳ ಮನಸ್ಸುಗಳನ್ನ ಓದ್ದೆ ನಾವು ಅವ್ರಿಗೇನು ಕಟ್ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಪಠ್ಯ ಪುಸ್ತಕಗಳ ಪಠ್ಯಕ್ರಮ, ಪಠ್ಯ ವಸ್ತು ಮತ್ತು ಪಠ್ಯ ಪುಸ್ತಕಗಳ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೋಬೇಕಿದೆ. ಅದು ನಮ್ಮೆಲ್ಲರ ಕರ್ತವ್ಯ. ವಿವಿಧ ವಿಷಯ ಕ್ಷೇತ್ರಗಳಲ್ಲಿನ ವಿವಿಧ ಕಾಳಜಿಗಳ ಅರಿವು, ಪಠ್ಯಕ್ರಮದಲ್ಲಿ ಅಂತಃಶಿಸ್ತೀಯತೆ, ಪ್ರಾಮುಖ್ಯತೆಯ ಅರಿವು, ಶಾಲಾ ನಿರ್ವಹಣೆಯೊಂದಿಗೆ ನಿಯಮಿತ ಸಮಯ ಪಾಲನೆ, ಸಹಕಾರಿ ಅರಿಯದವರ ಮನೋವಿಜ್ಞಾನದ ಬಗ್ಗೆ ತಿಳಿದಿರಬೇಕು, ದೃಢವಾಗಿ ವ್ಯವಹರಿಸಕ್ಕೆ ಸಾಧ್ಯ ಆಗ್ಬೇಕು, ವೃತ್ತಿಪರ ಅಭಿವೃದ್ಧಿಯತ್ತ ಎಚ್ಚರಿಕೆಯನ್ನು ಹೊಂದಿಕೊಳ್ಬೇಕು, ಬೋಧನೆ ಕಲಿಕೆ ಕ್ಷೇತ್ರದಲ್ಲಿ ಸಂಶೋಧನೆ ಪ್ರಾಮುಖ್ಯತೆಯನ್ನು ಅರ್ಥ ಮಾಡ್ಕೋಬೇಕು, ಸಾಧನೆ, ಖಚಿತತೆ, ಆಸಕ್ತಿ, ಯೋಗ್ಯತೆ, ಮೌಲ್ಯಗಳು ಇತ್ಯಾದಿಗಳನ್ನ ನಿರ್ವಹಿಸಬೇಕು, ಸಮರ್ಥರಾಗಬೇಕು, ವಿದ್ಯಾರ್ಥಿಗಳ ಪ್ರಗತಿಯನ್ನ ದಾಖಲಿಸುವಲ್ಲಿ ಮತ್ತು ವರದಿ ಮಾಡುವಲ್ಲಿ ಸಮರ್ಥರಾಗಬೇಕು, ಪರಿಸರ ಸಮಸ್ಯೆ ಬಗ್ಗೆ ಸೂಕ್ಷ್ಮತೆಯನ್ನು ಹೊಂದಿರಬೇಕು. ಸ್ನೇಹಿತರೆ, ನಾನು ಇಲ್ಲಿಗೆ ಇವತ್ತಿನ ತರಗತಿಯನ್ನು ನಿಲ್ಲಿಸ್ತಾ ಇದ್ದೀನಿ. ನಾನು ಮುಂದಿನ ತರಗತಿಯಲ್ಲಿ ಈ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಧನ್ಯವಾದ.